ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ BMRCL ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಟ್ ಈಸ್ ಫಾರ್ ಸೆಕ್ಷನ್ ಇಂಜಿನಿಯರ್ ಸಿಸ್ಟಮ್ಸ್. ದಿ ಎಕ್ಸಾಮ್ ವಾಸ್ ಕಂಡಕ್ಟೆಡ್ ಆನ್ 23rd July 2023. ಇವತ್ತಿನ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ಡೀಟೇಲ್ಡ್ ಪೇಪರ್ ಅನಾಲಿಸಿಸ್. ನಂಬರ್ ಆಫ್ ಕ್ವಶನ್ಸ್ ವರ್ 100 ಇನ್ ನಂಬರ್ ಆ್ಯಂಡ್ ದ ಡ್ಯೂರೇಷನ್ ವಾಸ್ 120 minutes. ಈ ವಿಡಿಯೋದಲ್ಲಿ ನಾನು ಸೊಲ್ಯೂಷನ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಡೂ ಪೇಪರ್ ಅನಾಲಿಸಿಸ್. ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟೆಷ್ಟು ವೆಯ್ಟೇಜ್ ಇತ್ತು, ಸೊ ಯಾವ್ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡಬೇಕಾಯಿತು, ಇದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೂವಿಂಗ್ ಆನ್ ಟು ದ ಫಸ್ಟ್ ಕ್ವಶನ್. ನೋಡಿ, ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿ ಕ್ವಶನ್ ಈಸ್ ಬೇಸ್ಡ್ ಆನ್ ನೆಟ್ವರ್ಕ್ಸ್. ಸೊ H ಪ್ಯಾರಾಮೀಟರ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ವಿ ನೋ ದಟ್ ಇನ್ ದ ಕೇಸ್ ಆಫ್ H ಪ್ಯಾರಾಮೀಟರ್ V1 ಮತ್ತು I2 ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ಸ್ ಆಗುತ್ತೆ, ವೆರಾಸ್ V2 ಆ್ಯಂಡ್ I1 ಆರ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಸೊ V1ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ರೆ H11 ಟೈಮ್ಸ್ ಆಫ್ I1 ಪ್ಲಸ್ H12 ಟೈಮ್ಸ್ ಆಫ್ V2. ಸೊ ಅದೇ ರೀತಿ I2ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳಿದ್ರೆ ಇಟ್ ಈಸ್ H21 ಟೈಮ್ಸ್ ಆಫ್ I1 ಪ್ಲಸ್ H22 ಟೈಮ್ಸ್ ಆಫ್ V2. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ, H11 ಕೇಳಿದ್ದಾರೆ. ಸೊ ವೆನೆವರ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ H11. ಸೊ H11 ನಾನೇನಾದರೂ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ V1 ಡಿವೈಡೆಡ್ ಬೈ I1 ಅಟ್ ನಾವೇನಂತ ಕಂಡೀಷನ್ ತೊಗೊಂತೀರಿ, ಅಟ್ V2 ಈಕ್ವಲ್ಸ್ ಟು 0. V2 ಈಕ್ವಲ್ಸ್ ಟು 0 ಅಂತ ತಗೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. V2 ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ RD ವಿಲ್ ಬಿ 0. ಸೊ ವೆನ್ RD ಈಕ್ವಲ್ಸ್ ಟು 0, GM ಟೈಮ್ಸ್ ಆಫ್ V1 ಅನ್ನು ನಾವು 0 ಅಂತ ತೊಗೊಳಕ್ಕಾಗೋದಿಲ್ಲ. This is one thing what you have to remember. Why? V1 is not 0. So GM times of V1 is also not equals to 0. So ಇಲ್ಲಿ ಎರಡು ಕರೆಂಟ್ ಫ್ಲೋ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು RE. ದಟ್ ಈಸ್ ಒನ್ ಕರೆಂಟ್ ದಟ್ ಈಸ್ IE ಫ್ಲೋ ಆಗುತ್ತೆ ಮತ್ತು GM ಟೈಮ್ಸ್ ಆಫ್ V1 ಈ ಕರೆಂಟನ್ನು ಫ್ಲೋ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಪ್ಯಾರಾಮೀಟರ್ ನಾವೇನು ಕಂಡುಹಿಡಬೇಕು, H21. H21 ಈಸ್ ಗಿವನ್ ಬೈ I2 ಡಿವೈಡೆಡ್ ಬೈ I1 ಅಟ್ ವಾಟ್ ಈಸ್ ದ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಟೇಕ್, V2 ಈಕ್ವಲ್ಸ್ ಟು 0. V2 equals to 0. Put V2 equals to 0, then find out the value or find out the ratio of I2 divided by I1. So ನೀವು ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ರೈಟ್. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವಶನ್, ಇಟ್ ಈಸ್ ಅಗೇನ್ ಬೇಸ್ಡ್ ಆನ್ ಟ್ರಾನ್ಸಿಯನ್ಸ್. ಈವನ್ ಫಾರ್ ಸ್ಟೇಷನ್ ಕಂಟ್ರೋಲರ್ಗೂ ಟೆಸ್ಟ್ ಮಾಡಿದ್ದಾರೆ, ನಿಮಗೂ ಸಹ ಟೆಸ್ಟ್ ಮಾಡಿದ್ದಾರೆ. ನೋಡಿ, ದ ಸ್ವಿಚ್ ಓಪನ್ಸ್ ಅಟ್ T ಈಕ್ವಲ್ಸ್ ಟು 0. ಇನಿಷಿಯಲಿ ಸ್ವಿಚ್ ವಾಸ್ ಅಟ್ ಕ್ಲೋಸ್ ಪೊಸಿಷನ್. ಸೊ ವೆನ್ ಸ್ವಿಚ್ ವಾಸ್ ಅಟ್ ಕ್ಲೋಸ್ ಪೊಸಿಷನ್ ನಮ್ಮ ಸರ್ಕ್ಯೂಟ್ ಏನು ಬರುತ್ತೆ ಬರ್ಕೊಳ್ಳಿ. ಕೆಪಾಸಿಟೆನ್ಸ್ ವಿಲ್ ಬಿಹೇವ್ ಲೈಕ್ ಆ್ಯನ್ ಓಪನ್ ಸರ್ಕ್ಯೂಟ್. ವೈ ಕೆಪಾಸಿಟೆನ್ಸ್ ಈಸ್ ಗೋಯಿಂಗ್ ಟು ಬಿಹೇವ್ ಲೈಕ್ ಆ್ಯನ್ ಓಪನ್ ಸರ್ಕ್ಯೂಟ್? ಯಾಕೆ ಅಂತ ಹೇಳಿದ್ರೆ ದಿ ಸಪ್ಲೈ ಈಸ್ ಡಿ ಸಿ. ಸೊ ವೋಲ್ಟೇಜ್ ಈಸ್ 6 volts ಓವರ್ ಇಯರ್, 2 kilo ohms ಓವರ್ ಇಯರ್, 4 kilo ohms ಓವರ್ ಇಯರ್. ಔಟ್ಪುಟ್ ಎಲ್ಲಿ ಮೆಷರ್ ಮಾಡ್ತೀರಿ ಅಂತ ಹೇಳಿದ್ರೆ ಇಟ್ ಈಸ್ ಅಕ್ರಾಸ್ 4 kilo ohm we are going to measure. What is the value of V0? V0 equals to, make use of voltage divider rule, that is total voltage multiplied by the corresponding resistance value divided by total resistance value is to 6K. So ನನಗೇನು ಆನ್ಸರ್ ಬರುತ್ತೆ, V0 equals to 4 volts. ಯಾವಾಗೆ? when the switch was at 0 or 0 minus. ಪ್ರೀವಿಯಸ್ ಸ್ಟೇಜಲ್ಲಿ ನನಗೆ switch was at a closed position. Now what I am going to do is I am opening the switch. So switch ಏನಾದರೂ ಓಪನ್ ಮಾಡಿದ್ರೆ ವಾಟ್ ಈಸ್ ದ ಥಿಂಗ್ ದಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಮೀನ್ಸ್, ಸೇ ಸಪೋಸ್ ಇದನ್ನು A ಅಂತ ತೊಗೊತೀನಿ, ಈ ಪಾಯಿಂಟ್ನ B ಅಂತ ತೊಗೊತೀನಿ. A ಮತ್ತು B ಮಧ್ಯದಲ್ಲಿ ಯಾವುದೇ ರೀತಿಯಾದ ಕನೆಕ್ಷನ್ ಇರೋದಿಲ್ಲ. ಆ T ಈಕ್ವಲ್ಸ್ ಟು 0 ಮೈನಸ್ ಬಿಫೋರ್ ಕ್ಲೋಸಿಂಗ್ ದ ಸ್ವಿಚ್ ಯು ಥಿಂಕ್ ಅಬೌಟ್ ದ ಪೊಸಿಷನ್. ನೋಡಿ, V0 ಈಕ್ವಲ್ಸ್ ಟು 4 volts. V0 equals to 4 volts, which is same as voltage across the capacitor. So capacitor ಇವಾಗ ಎಷ್ಟು ವೋಲ್ಟೇಜ್ ಚಾರ್ಜ್ ಮಾಡಿದೆ, it has charged up to 4 volts. Now what is the condition? As soon as you remove or you open the switch, the voltage across the capacitor will not be losing. Correct? So capacitor will be trying to act like an voltage source. Capacitance will be trying to act like an voltage source. Then again, one resistance will be there. Our resistance value is to 4 kilo ohm. The capacitance value is 3 millifarad.
ನಾವು ವಾಟ್ ಈಸ್ ದ ಥಿಂಗ್ ದಟ್ ಈಸ್ ಗೋನ್ ಟು ಟೇಕ್ಸ್ ಪ್ಲೇಸ್ ಮೀನ್ಸ್ ಕೆಪಾಸಿಟನ್ಸ್ಗೆ ಏನಾದರೂ ಡಿಸ್ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಪಾತ್ ಅನ್ನೋದು ಬೇಕು. ಸೊ ಪಾತ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ವಿತ್ ರೆಸ್ಪೆಕ್ಟ್ ಟು ಅ ರೆಸಿಸ್ಟರ್. ವಿತ್ ರೆಸ್ಪೆಕ್ಟ್ ಟು 2 kilo ohm ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ that switch is in open state. The switch is in open state. ಸೊ ಇದ್ರ ಮುಖಾಂತರನೇ ನನಗೆ ಕೆಪಾಸಿಟನ್ಸ್ ವ್ಯಾಲ್ಯೂ ಅನ್ನೋದು ಡಿಸ್ಚಾರ್ಜ್ ಆಗಬೇಕು. ರೈಟ್. ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್? ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಈಸ್ ಗಿವನ್ ಬೈ ವಿ ಸಿ ಇಂಟು ಇ ಪವರ್ ಮೈನಸ್ ಟಿ ಡಿವೈಡೆಡ್ ಬೈ ಟೌ. ಟೌ ಈಸ್ ದ ಟೈಮ್ ಕಾನ್ಸ್ಟೆಂಟ್. ಸೊ ಇದು ಆರ್ ಸಿ ಸರ್ಕ್ಯೂಟ್ ಆಗೋದ್ರಿಂದ ಟೌ ಈಸ್ ಗಿವನ್ ಬೈ ಆರ್ ಟೈಮ್ಸ್ ಆಫ್ ಸಿ. ಆರ್ ಎಲ್ ಸರ್ಕ್ಯೂಟ್ ಇದ್ದರೆ ಎಲ್ ಡಿವೈಡೆಡ್ ಬೈ ಆರ್ ಅಂತ ಅರ್ಥ. ಸೊ ನನಗೇನು ಬರ್ತಾ ಇದೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ಸಿ? ನಮಗೇನು ಬರ್ತಾ ಇದೆ ವಿ ಸಿ ವ್ಯಾಲ್ಯೂ ಈಸ್ 4 ಇಂಟು ಇ ಪವರ್ ಆಫ್ ಮೈನಸ್ ಟಿ ಡಿವೈಡೆಡ್ ಬೈ ಟೌ ವ್ಯಾಲ್ಯೂ ಎಷ್ಟಿದೆ? ಆರ್ ಮಲ್ಟಿಪ್ಲೈಡ್ ಬೈ ಸಿ. 4 kilo ಮಲ್ಟಿಪ್ಲೈಡ್ ಬೈ 3 milli. ಕಿಲೋ ಆ್ಯಂಡ್ ಮಿಲಿ ಈಸ್ ಗೋಯಿಂಗ್ ಟು ಗೆಟ್ ಕ್ಯಾನ್ಸಲ್. ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 4 multiplied by 3 ಎಷ್ಟು 12. ಸೋ ಮೆನಿ ವೋಲ್ಟ್ಸ್. ನನಗೇನು ಬರ್ತಾ ಇದೆ, ದ ವ್ಯಾಲ್ಯೂ ಆಫ್ ವಿ ನಾಟ್ ಎಷ್ಟು ಬರ್ತಾ ಇದೆ? 4 ಇಂಟು ಇ ಪವರ್ ಮೈನಸ್ ಟಿ ಡಿವೈಡೆಡ್ ಬೈ 12 volts. ಹಾಗಾದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಈ ಕ್ವಶನ್ನ ಈ ರೀತಿ ಸಾಲ್ವ್ ಮಾಡಬೇಕು. ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ನಾಟ್ ಟೇಕ್ ಮೋರ್ ದೆನ್ 30 seconds. ಯಾಕೆ ಅಂತ ಹೇಳಿದ್ರೆ ಟ್ರಾನ್ಸಿಯನ್ಸ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟಾ? ಸೊ ಟ್ರಾನ್ಸಿಯನ್ಸ್ ಬಗ್ಗೆ ಗೊತ್ತಿರೋದ್ರಿಂದ ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್. ಆ ಟಿ ಈಕ್ವಲ್ಸ್ ಟು 0+ ಅಂತ ಕೊಟ್ಟಿದ್ರೆ ದಟ್ ಕಂಡೀಷನ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಟಿ ಈಕ್ವಲ್ಸ್ ಟು ಇನ್ಫಿನಿಟಿ ಅಂತ ಕೊಟ್ಟಿದ್ರೆ ದ ಕಂಡೀಷನ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಐಡಿಯಾ ಇರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮೇಲೆ ಕೇಳಿದ್ದಾರೆ. The Laplace transform of v of t, that is given by e power at into u of t for the values of sigma greater than a, nothing but real part. ನನಗೇನು ಬರುತ್ತೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್? e power at into u of t which is given by 1 divided by s minus a. e power minus at into u of t ಅಂತ ಏನಾದರೂ ಕೊಟ್ಟಿದ್ದಿದ್ರೆ 1 divided by s plus a ಅಂತ ಆಪ್ಟ್ ಮಾಡ್ಬೋದಾಗಿತ್ತು. ಅವ್ರು ಏನು ಕೊಟ್ಟಿದ್ದಾರೆ? ಇ ಪವರ್ 80 ಅಂತ ಕೊಟ್ಟಿರೋದ್ರಿಂದ ಆನ್ಸರ್ ಏನು ಬರುತ್ತೆ? 1 divided by s minus a ಅಂತ ಬರುತ್ತೆ. ಫೋರ್ತ್ ಕ್ವೆಶನ್ ನೋಡಿ, ರೆಸೊನೆನ್ಸ್ ಮೇಲೆ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ನಲ್ಲೂ ರೆಸೊನೆನ್ಸ್ ಮೇಲೇ ಕೇಳಿದ್ದಾರೆ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಇಫ್ ದ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್ ಆಫ್ ದಿ ಸೀರೀಸ್ ಆರ್ ಎಲ್ ಸಿ ಸರ್ಕ್ಯೂಟ್ ಆರ್ 10 ohms, 10 millihenry and 1 microfarad, then the bandwidth is given by R divided by 2 pi L. What is the value of R? 10 divided by 2 into 22/7 ಆದರೂ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ 3.1415 ಯಾವ್ದು ರೀತಿ ಆದರೂ ತಗೊಳ್ಳಿ, ನಿಮಗೆ ಬಿಟ್ಟಿದ್ದು, ಇಂಟು 10 milli. 22/7 ಅಂತ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಮಚ್ ಈಸಿ ಫಾರ್ ಕ್ಯಾಲ್ಕುಲೇಷನ್. ಈ ಥರ 3.1415 ಅಂತ ತಗೊಂಡ್ರೆ ವೆರಿ ಮಚ್ ಡಿಫಿಕಲ್ಟ್. 10 ones ಮಿಲಿನ ನಾನೇನಾದರೂ ಮೇಲ್ಗಡೆ ಏನಾದರೂ ಕಳಿಸ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ 1000 ಡಿವೈಡೆಡ್ ಬೈ 2 ಇಂಟು 22/7. 7000 ಡಿವೈಡೆಡ್ ಬೈ 44. ನಮಗೇನು ಬರುತ್ತೆ? 159.15 Hz. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಈ ಕ್ವಶನ್ನ ಇನ್ನೊಂದು ರೀತಿ ಸಾಲ್ವ್ ಮಾಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ಬ್ಯಾಂಡ್ ವಿಡ್ತ್ ಈಸ್ ಗಿವನ್ ಬೈ ಎಫ್ ಆರ್ ಡಿವೈಡೆಡ್ ಬೈ ಕ್ಯೂ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಕ್ಯೂ. ರೆಸೊನೆನ್ಸ್ ಫ್ರೀಕ್ವೆನ್ಸಿ ಅಂದರೆ ಏನು? 1 divided by 2 pi root LC. 1 divided by 2 pi root LC. ಕ್ವಾಲಿಟಿ ಫ್ಯಾಕ್ಟರ್ ಕ್ಯೂ ಅಂದರೆ ಏನು? 1 divided by R ಇಂಟು ರೂಟ್ ಆಫ್ L divided by C. ಈ ರೀತಿಯಾದರೂ ಸಾಲ್ವ್ ಮಾಡ್ಬೋದು. ಎಫ್ ಆರ್ ಡಿವೈಡೆಡ್ ಬೈ ಕ್ಯೂ ಏನಾದ್ರು ನಂಗೆ ಏನಾದ್ರು ಪರ್ಫಾರ್ಮ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ 159.15 Hz. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಫಿಫ್ತ್ ಕ್ವಶನ್ ನೋಡಿ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಮೇಲೆ ಕೇಳಿದ್ದಾರೆ. A load is connected to a network. At the terminals to which the load is connected, RTH value ಅಂದರೆ ಥೆವೆನಿಯನ್ಸ್ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 10 ohms ಅಂತ ಬರ್ತಾ ಇದೆ. ಆ್ಯಂಡ್ ಥೆವೆನಿಯನ್ಸ್ ವೋಲ್ಟೇಜ್ ಈಸ್ 40 volts. ದೆನ್ ದ ಮ್ಯಾಕ್ಸಿಮಮ್ ಪವರ್ ಸಪ್ಲೈ ಟು ದ ಲೋಡ್. ಯಾವಾಗ ನನಗೆ ಮ್ಯಾಕ್ಸಿಮಮ್ ಪವರ್ ಸಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ವೆನ್
ದ ರೆಸಿಸ್ಟೆನ್ಸ್ ಆಫ್ ಯಾವೆರಡು ರೆಸಿಸ್ಟೆನ್ಸ್ ಸೇಮ್ ಇರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ದಿ ಲೋಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಶುಡ್ ಬಿ ಮ್ಯಾಚ್ಡ್ ವಿತ್ ದಿ ಥೆವೆನಿನ್ಸ್ ರೆಸಿಸ್ಟೆನ್ಸ್. ವಾಟ್ ಈಸ್ ದ ವೋಲ್ಟೇಜ್, ವಾಟ್ ಈಸ್ ದ ಥೆವೆನಿನ್ಸ್ ವೋಲ್ಟೇಜ್? 40 volts. ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆರ್ ಎಲ್ ಶುಡ್ ಬಿ ಈಕ್ವಲ್ಸ್ ಟು ಆರ್ ಟಿ ಎಚ್. ಅಂದರೆ ಏನು? ಐ ಆಮ್ ಗೋಯಿಂಗ್ ಟು ಇಂಪೋಸ್ ಸಮ್ ರೆಸ್ಟ್ರಿಕ್ಷನ್ಸ್ ಆನ್ ಲೋಡ್ ರೆಸಿಸ್ಟೆನ್ಸ್. ಆ್ಯಕ್ಚುಯಲ್ ಮೀನಿಂಗ್ ಈಸ್ ಮೈ ಥೆವೆನಿನ್ಸ್ ಇನ್ಪುಟ್ ಅಥವಾ ನನ್ನ ಸೋರ್ಸ್ ಇಂಪಿಡೆನ್ಸ್ ಶುಡ್ ಬಿ ಗೆಟ್ ಮ್ಯಾಚ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಈಸ್ ಈಕ್ವಲ್ ಟು ಮೈ ಲೋಡ್ ಇಂಪಿಡೆನ್ಸ್. ದಿಸ್ ಈಸ್ ದ ಆ್ಯಕ್ಚುಯಲ್ ಡೆಫಿನಿಷನ್. ಇದರಲ್ಲಿ ಮ್ಯಾಕ್ಸಿಮಮ್ ಪವರ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ವೆನ್ the load impedance is getting matched with the Thevenin's impedance. Strictly speaking, Thevenin's impedance should get matched with load impedance. Formula ಏನು ಬರುತ್ತೆ? VTH square divided by 4RL ಅಂತ ಅರ್ಥ. What is the value of VTH? 40. ನಾನು ನೋಡಿ 40 square ಅಂತ ಬರ್ಕೊಳ್ಳಲ್ಲ, 40 into 40 ಅಂತ ಬರ್ಕೋತೀನಿ. Why? 4 is there, I have to cancel it. Into resistance value ಎಷ್ಟಿದೆ? 10 ಅಂತಿದೆ. 10 ones 10 fours, 4 ones 4 ones. ಸೊ ಮ್ಯಾಕ್ಸಿಮಮ್ ಪವರ್ ಅನ್ನೋದು ಎಷ್ಟು ಬರುತ್ತೆ? ವಿಚ್ ಈಸ್ 40 watts. ವಿಚ್ ಈಸ್ 40 watts. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 6th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ. ಇನ್ ದ ಕೆಲ್ವಿನ್ಸ್ ಬ್ರಿಡ್ಜ್ ದಿ ಆಕ್ಯುರಸಿ ಈಸ್ ಇನ್ ದ ರೇಂಜ್ ಆಫ್. ನಾವೇನು ಓದಿರ್ತೀವಿ? ಕೆಲ್ವಿನ್ಸ್ ಬ್ರಿಡ್ಜ್ ಈಸ್ ಯೂಸ್ಡ್ ಫಾರ್ ಲೋ ರೆಸಿಸ್ಟೆನ್ಸ್ ವ್ಯಾಲ್ಯೂ. It is used for a low resistance value. ಸೊ ಅದೇ ರೀತಿ ಮೀಡಿಯಮ್ ರೆಸಿಸ್ಟೆನ್ಸ್ಗೆ ನಾನು ಯಾವುದಾದ್ರು ಯೂಸ್ ಮಾಡ್ತೀನಿ? 4 ವೇರಿಯಂಟ್ಸ್ ಐ ಆಮ್ ಹ್ಯಾವಿಂಗ್. ಅದೇ ರೀತಿ ಹೈ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಮೆಗ್ಗರ್ ಮೇಲೆ ಜಾಸ್ತಿ ಸತಿ ಕ್ವಶನ್ಸ್ ಕೇಳಿದ್ದಾರೆ. ಅದ್ರ ಪ್ರಕಾರ ನಾನು ಸಾಲ್ವ್ ಮಾಡಬೇಕು. 7th ಕ್ವೆಶನ್ ನೋಡಿ. ನನ್ನ ಇಂಡಕ್ಷನ್ ಟೈಪ್ ಎನರ್ಜಿ ಮೀಟರ್ ಕ್ರೀಪಿಂಗ್ ಕ್ಯಾನ್ ಬಿ ಓವರ್ಕಮ್ ವಿತ್ ದ ಹೆಲ್ಪ್ ಆಫ್ 2 holes drilled in the magnet, 1 hole drilled in the magnet, 2 holes are drilled in the disc, 2 holes drilled in the electrical coil. So this question is from electricals. Find the field intensity of the reflected wave for the incident wave angle of 60 degree, incident field intensity of 6 units and the reflected wave angle is 30 degree. Options are ಕೊಟ್ಟಿದ್ದಾರೆ 24.3, 32.1, 10.4, 44.6. ಡೈರೆಕ್ಟ್ ಫಾರ್ಮುಲಾ ಬೇಸ್ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಬಿಕಾಸ್ ಆಫ್ ಡೈಪೋಲ್ ಈಸ್ ದ EMTL ಮೇಲೆ ಕ್ವೆಶನ್ ಕೇಳಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಹೆಂಗಿತ್ತು ಅಂತ ಹೇಳಿದ್ರೆ EMTL ಕ್ವೆಶನ್ಸ್ ಎಲ್ಲ 9 ಕ್ವೆಶನ್ಸ್ ಕೇಳಿದರು, ಒಂದಾದ್ಮೇಲೆ ಇತ್ತು. ಬಟ್ ಈ ಸತಿ ಶಫಲ್ ಮಾಡಿದರೆ. ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಬಿಕಾಸ್ ಆಫ್ ದ ಡೈಪೋಲ್ ಈಸ್ ದಿ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಿಟ್ವೀನ್ ದ ಚಾರ್ಜಸ್, the difference of electric potential between the charges, the sum of electric potential at the charges, the ratio of electric potential between the charges. 10th question ನೋಡಿ ಏನು ಕೊಟ್ಟಿದ್ದಾರೆ. 2000 kilowatts, 2000 kilovolt ampere 3-phase alternators operating in parallel. The supply voltage of a load that is 1500 kVA at lagging power factor which is 0.8. If one of the alternators is operating at a 0.9 lagging power factor and supply 800 kVA, the output kVA of another alternator is. ನೋಡಿ ಪವರ್ ಫ್ಯಾಕ್ಟರ್ನಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಸೊ ಪವರ್ ಫ್ಯಾಕ್ಟರ್ನಲ್ಲಿ ವೇರಿಯೇಷನ್ ಆದರೆ ವಾಟ್ ಈಸ್ ದ ಪ್ರಿಕಾಷನ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್? ಸೊ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಇನ್ ದ DC motor the magnetomotive force is given by. ಮುಗೀತು. ಸ್ಟ್ರೈಟ್ ಅವೇ ಕ್ವೆಶನ್ ದೇ ಹ್ಯಾವ್ ಆಸ್ಡ್. 12th ಕ್ವೆಶನ್ ನೋಡಿ 2019 ಏನು ಕ್ವೆಶನ್ ಕೇಳಿದಾರೋ ಅದರದ್ದು ಕಟ್ ಶಾರ್ಟ್ ಮೆಥಡಲ್ಲಿ ಕೇಳಿದ್ದಾರೆ ಅಷ್ಟೇ. ಇನ್ನು ಸಿಂಕ್ರೋನಸ್ ಜನರೇಟರ್ ನೋಡಿ, ಒಂದು ಮಷೀನ್ ಅಂತ ತೊಗೊಂಡ್ರೆ ವಿ ವಿಲ್ ಬಿ ಹ್ಯಾವಿಂಗ್ ಮೋಟರ್ ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಜನರೇಟರ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೋಟರ್ ಆ್ಯಂಡ್ ಜನರೇಟರ್ ಗೊತ್ತಿರಬೇಕು. ಇನ್ ದ ಕೇಸ್ ಆಫ್ ಮೋಟರ್ ಲೈನ್ ವೋಲ್ಟೇಜ್ ಏನು ಬರುತ್ತೋ, ನನಗೆ ಟರ್ಮಿನಲ್ ವೋಲ್ಟೇಜ್ ಅಥವಾ look at the things, line voltage is dominant when compared to terminal voltage. In the case of generator the terminal voltage is greater than line voltage. ಕರೆಕ್ಟಾ? ಸೊ ಅದ್ರ ಮುಖಾಂತರ ನಾನು ಸಾಲ್ವ್ ಮಾಡಬೇಕು. 12th ಕ್ವೆಶನ್ ನೋಡಿ,
ಎಲೆಕ್ಟ್ರಿಕಲ್ನಲ್ಲಿ ಗುಡ್ ಕ್ವಾಲಿಟಿ ಕ್ವೆಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಟೈಮ್. 13th ಕ್ವೆಶನ್ ನೋಡಿ ಏನು ಕೇಳಿದ್ದಾರೆ. ವೆನ್ ಅನ್ ಇಂಡಕ್ಷನ್ ಮೋಟಾರ್ ರನ್ಸ್ ಆಸ್ ಇಂಡಕ್ಷನ್ ಜನರೇಟರ್ ದಿ ಆಕ್ಟಿವ್ ಪವರ್ ಡೆಲಿವರ್ಡ್ ಈಸ್ ಪ್ರಪೋರ್ಷನಲ್ ಟು. ದಿ ಆಕ್ಟಿವ್ ಪವರ್ ಡೆಲಿವರ್ಡ್ ಈಸ್ ಪ್ರಪೋರ್ಷನಲ್ ಟು ಟರ್ಮಿನಲ್ ವೋಲ್ಟೇಜ್, ಆರ್ಮೇಚರ್ ಕರೆಂಟ್, ಸ್ಲಿಪ್ ಅಬೋವ್ ಸಿಂಕ್ರೋನಸ್ ಸ್ಪೀಡ್, ಕೆಪಾಸಿಟರ್ ಕನೆಕ್ಟೆಡ್. ವೆರಿ ವೆರಿ ಇಂಪಾರ್ಟೆಂಟ್. 14th ಕ್ವೆಶನ್ ನೋಡಿ ಏನು ಕೇಳಿದ್ದಾರೆ. ಫೈಂಡ್ ದ ಆರ್ಮೇಚರ್ ಕರೆಂಟ್ per phase of a 3-phase star connected synchronous motor which has 250 volts per phase and the supply voltage and 120 volts per phase back EMF. Assume that the synchronous reactance per phase is 5 ohms ಅಂತ ಕೇಳಿದ್ದಾರೆ. ಮೋಸ್ಟ್ ಆಫ್ ದಿ ಪರ್ಸನ್ಸ್ ಎಸ್ಪೆಷಲಿ ನಾನೇನಾದರೂ ಲೈಕ್ ಆಲ್ಟರ್ನೇಟರ್ಸ್ ಟಾಪಿಕ್ಸ್ ನಾನೇನಾದರೂ ಪಾಠ ಮಾಡೋ ಟೈಮಲ್ಲಿ ಎಷ್ಟೊಂದು ಜನ ಕೇಳಿದರು ಇಷ್ಟೊಂದು ಡೆಪ್ತ್ ಬೇಕಾ ಅಂತ ಕೇಳ್ತಾಯಿದ್ರು. ನಾವು ಇಯರ್ ಈಸ್ ದ proof. See the quality of questions, see the depth what they are asking. ನೋಡಿ ಎಲೆಕ್ಟ್ರಿಕಲ್ನಲ್ಲಿ ನಾವು ಯೂಶ್ವಲಿ ಟ್ರಾನ್ಸ್ಫಾರ್ಮರ್ಸ್ನ ನಾವು ತುಂಬ ನೀಟಾಗಿ ಓದ್ತೀರಿ, ಬಟ್ ಆಲ್ಟರ್ನೇಟರ್ಸ್ನ ನಾವು ಸ್ಕಿಪ್ ಮಾಡಿಬಿಡ್ತೀರಿ. ಬಟ್ ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ಅವ್ರು ಏನು ಕೊಟ್ಟಿದ್ದಾರೆ, ಆಲ್ಟರ್ನೇಟರ್ಸ್ ಮೇಲೇ ಕೊಟ್ಟಿದ್ದಾರೆ. ಅ ಪವರ್ ಸ್ಟೇಷನ್ ಆಸ್ ಅನ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 200 megawatts. ದಿ ಕ್ಯಾಪಿಟಲ್ ಕಾಸ್ಟ್ ಆಫ್ ಅ ಸ್ಟೇಷನ್ ಈಸ್ ₹1000 per megawatt. The fixed cost is 13% of the cost of investment. On full load at 100% load factor, the variable cost of station is 13 times the fixed cost. Then the total operating cost in rupees is given by. Aptitude question adu tagolli, whatever you want you take. 16th question ನೋಡಿ ಏನು ಕೊಟ್ಟಿದ್ದಾರೆ. two single phase furnace working at 100 volts are connected to a 3300 volts 3-phase supply through Scott connected transformer. The current in 3-phase lines when the power taken by each furnace of 500 kilowatt at a power factor of 0.8, neglecting the transformer losses is 210 amperes, 250 amperes, 210 amperes or 200 to 18.7 amperes. ಆಲ್ ದ ಸೊಲ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಇವಾಗ ಕ್ವೆಶನ್ಸ್ ಯಾವ್ಯಾವ ರೀತಿ ಕೇಳಿದಾರೋ ಅದನ್ನು ಮಾತ್ರ ನೋಡ್ತಾ ಇರೋದು. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ. ಅ ಟ್ರಾನ್ಸ್ಫಾರ್ಮರ್ ಆನ್ ಓಪನ್ ಸರ್ಕ್ಯೂಟ್ ಟೇಕ್ಸ್ ಸಮ್ ಎನರ್ಜಿ ಫ್ರಮ್ ದ ಮೇನ್ಸ್ ಈವನ್ ಇಫ್ ದ ಔಟ್ಪುಟ್ ಪವರ್ ಈಸ್ 0. ಎಸ್. ಅಟ್ ನೋ ಲೋಡ್ ಎನರ್ಜಿ ಇನ್ಪುಟ್ ಈಸ್ ರಿಕ್ವೈರ್ಡ್ ಟು ಮೀಟ್ no load copper losses in the primary and iron losses in the core. First of all ನಮಗೆ ಲಾಸಸ್ ಏನೇನು ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ವಿಲ್ ಬಿ ಹ್ಯಾವಿಂಗ್ ಕಾಪರ್ ಲಾಸಸ್ ಆ್ಯಂಡ್ ಕೋರ್ ಲಾಸಸ್, ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ನೋಡಿ 18th ಕ್ವೆಶನ್. ದ ಕೋರ್ ಡಯಾಮೀಟರ್ ಆಫ್ ಅ ಸಿಂಗಲ್ ಕೋರ್ ಕೇಬಲ್ ಯೂಸ್ಡ್ ಇನ್ 3-phase 66 kilovolt system is 15 centimeter and the sheath diameter is 60 centimeter. If the relative permittivity is 3.6, then the capacitance of the cable is given by. Important question. ಈ ಥರ ಕ್ವೆಶನ್ಸ್ ಇದುವರೆಗೂ ಅವರು ಟಚ್ ಮಾಡಿಲ್ಲ. ಗುಡ್ ಕ್ವಾಲಿಟಿ ಕ್ವೆಶನ್ಸ್ ದೇ ಹ್ಯಾವ್ ಆಸ್ಕ್ಡ್. ನೆಕ್ಸ್ಟ್ ಕ್ವೆಶನ್ ನೋಡಿ. ದ ರಿಲೇಷನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಆಫ್ ಟ್ರಾನ್ಸ್ಮಿಷನ್ ಲೈನ್ ಕಂಡಕ್ಟರ್ ಟು ವೋಲ್ಟೇಜ್ ಈಸ್ ಗಿವನ್ ಬೈ. ಸ್ಟ್ರೈಟ್ ಅವೇ ಡೆಫಿನಿಷನ್ ಬೇಸ್ ಕ್ವೆಶನ್ನೇ ಕೇಳಿದ್ದಾರೆ. 20th ಕ್ವೆಶನ್ ನೋಡಿ. 2 cables are connected in parallel which are 20 kilometers and 10 kilometers in length and the insulation resistance of the 20 kilometer cable is 1 mega ohm. For the parallel combination the insulation resistance ಎಷ್ಟು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. 21st ಕ್ವೆಶನ್ ನೋಡಿ. ಏರಿಯಾ ಬೇಸ್ಡ್ ಪ್ರಾಪರ್ಟಿ ಅಷ್ಟೇ. ಏರಿಯಾ ಪ್ರಕಾರ ನೀವೇನಾದ್ರು ಸಾಲ್ವ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಅಟ್ ಒನ್ ಗೋ. ದಿ MOSFET rated for 10 ampere carries a periodic current as shown in the figure. The on-state resistance of the MOSFET is 0.15 ohms. The average on-state loss in the MOSFET is given by. 4-year series ಥರ ಸಾಲ್ವ್ ಮಾಡಿ, ಇಲ್ಲಾಂತಂದರೆ ಬೇಸಿಕ್ ಇಂಟಿಗ್ರೇಷನ್ ಆದರೂ ಸಾಲ್ವ್ ಮಾಡಿ, ಯು ವಿಲ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್. If the diode is connected in anti-parallel with a thyristor. ಸೊ ಆಂಟಿ-ಪ್ಯಾರಲಲ್ ಅಂದರೆ ಏನು, ಈ ರೀತಿ. ಸೊ ಒಂದು ಡಯೋಡ್ ಈ ರೀತಿ ಕನೆಕ್ಟ್ ಮಾಡಿರ್ತೀರಾ. ಒನ್ ಮೋರ್ ಯು ಗೋಯಿಂಗ್ ಟು ಕನೆಕ್ಟ್ ಸಮಥಿಂಗ್ ಲೈಕ್ ದಿಸ್. ಸೊ ಇದನ್ನು ನಾನು ಏನಾದರೂ ಡಯೋಡ್ ಈಸ್ ಕನೆಕ್ಟೆಡ್ ಇನ್ ಆಂಟಿ-ಪ್ಯಾರಲಲ್ ವಿತ್ ಥೈರಿಸ್ಟರ್.
anti-parallel with a thyristor, then both turns of power loss and turns of time decreases. Turn of power loss decreases but turn of time increases. Turn of power loss increases but turn of time decreases. Both turn of power loss and turn of time decreases or increases ಅಂತ ಕೇಳಿದ್ದಾರೆ. 23rd question ನೋಡಿ, it is based on what? Power electronics. 4 power semiconductor devices are shown in the figure along with their terminals. The device that can carry DC current continuously in the direction shown when gate continuously is R. First question nodi, it is SCR. Next option nodi, triac. Third option nodi, GTO. Fourth option, it is MOSFET. Theory prakara helkodhogtini nodi. In the case of thyristor, gate is used to turn on that forward blocking state. ಸೊ J1 ಮತ್ತು J3 ಟರ್ನ್ ಆನ್ ಆಗಿರುತ್ತೆ. J2ನ ನಾನೇನಾದರೂ ಆನ್ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ಗೋನ್ ಟು ಪ್ರೊವೈಡ್ ದ ಗೇಟ್ ಪಲ್ಸ್. ಒನ್ಸ್ ದ ಗೇಟ್ ಪಲ್ಸ್ ಆರ್ ಒನ್ಸ್ ದ ಟ್ರಾನ್ಸಿಸ್ಟರ್ ಆರ್ ಒನ್ಸ್ ದ ಥೈರಿಸ್ಟರ್ ಈಸ್ ಟರ್ನ್ಡ್ ಆನ್, ಗೇಟ್ ಈಸ್ ಗೋನ್ ಟು ಲೂಸ್ ಇಟ್ಸ್ ಕಂಟ್ರೋಲ್. ಸೊ ಟ್ರ್ಯಾಕ್ನಲ್ಲಿ ಆ ರೀತಿ ಆಗೋದಿಲ್ಲ. ಯು ಕ್ಯಾನ್ ಟರ್ನ್ ಆನ್ ದ ಡಿವೈಸ್ ಆರ್ ಯು ಕ್ಯಾನ್ ಟರ್ನ್ ಆಫ್ ದ ಡಿವೈಸ್, ನಥಿಂಗ್ ಬಟ್ ಗೇಟ್ ಈಸ್ ಹ್ಯಾವಿಂಗ್ ದ ಕಂಟ್ರೋಲ್. ಇನ್ ದ ಕೇಸ್ ಆಫ್ GTO, ಸಿಮಿಲರ್ ಟು ದಟ್, MOSFET ನಿಮ್ಗೆ ಗೊತ್ತಿದೆ, 4 ಟರ್ಮಿನಲ್ ಡಿವೈಸ್. IG gate current equals to 0. ಯಾಕೆ? ಮಿಡಲಲ್ಲಿ you will be having what is this insulation. What is this insulation? Like silicon dioxide use ಮಾಡ್ತೀರಿ. Here it is polysilicon, here it is channel. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಟ್ರಯಾಕ್, ಟ್ರ್ಯಾಕ್ ಆ್ಯಂಡ್ MOSFET, ಟ್ರ್ಯಾಕ್ ಆ್ಯಂಡ್ GTO, ಥೈರಿಸ್ಟರ್ ಆ್ಯಂಡ್ ಟ್ರ್ಯಾಕ್ ಅಂತ ಕೇಳ್ತಾ ಇದ್ದಾರೆ. 24th question and 25th question is based on 24th question is based on SCR and 25th question nodi, it is based on analog electronics. So rectifiers ಮೇಲೆ questions ಕೇಳಿದ್ದಾರೆ, ಒಂದ್ಸತಿ ನೋಡ್ಕೊಳ್ಳಿ. 26th question ನೋಡಿ ಏನು ಕೇಳಿದ್ದಾರೆ? The power generated by 2 plants are P1 equals to 50 megawatts and P2 equals to 35 megawatts if the loss coefficients are B11 equals to 0.01 and B22 equals to 0.0025 and B12 equals to 0.0005, then approximate power loss is given by. ನೋಡಿ, ಈ ಥರ ಕ್ವಶನ್ನ ಫಸ್ಟ್ ಟೈಮ್ ಕೇಳಿದ್ದಾರೆ. ಗುಡ್ ಕ್ವಾಲಿಟಿ ಕ್ವಶನ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಜನ ಈ ಥರ ಕ್ವಶನ್ ನೋಡಿದ ತಕ್ಷಣ ಔಟ್ ಆಫ್ ಬಾಕ್ಸ್ ಅಂತ ಥಿಂಕ್ ಮಾಡ್ತಾರೆ. 27th question ನೋಡಿ ಏನು ಕೊಟ್ಟಿದ್ದಾರೆ? ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೀಕ್ವೆನ್ಸ್ ವೋಲ್ಟೇಜಸ್ ಆರ್ ಈಕ್ವಲ್ ಟು ಲೈನ್ ಟು ಲೈನ್ ಫಾಲ್ಟ್ ವಿತೌಟ್ ಇಂಪಿಡೆನ್ಸ್, ಡಬಲ್ ಲೈನ್ ಟು ಗ್ರೌಂಡ್ ಫಾಲ್ಟ್ ವಿತ್ ಇಂಪಿಡೆನ್ಸ್, ಸಿಂಗಲ್ ಲೈನ್ ಟು ಗ್ರೌಂಡ್ ಫಾಲ್ಟ್ ವಿತೌಟ್ ಇಂಪಿಡೆನ್ಸ್, ಸಿಮೆಟ್ರಿಕಲ್ 3 phase ಫಾಲ್ಟ್. ಇಲ್ಲೆಲ್ಲ ಗಮನಿಸ್ರೆ ನೀವು ಸ್ಟಾರ್ಟಿಂಗ್ನಲ್ಲಿ ಕ್ವಶನ್ಸ್ ಒಂದು ಸ್ವಲ್ಪ ಈಸಿ ಇತ್ತು. ಒಂದು 5 to 6 questions ವರ್ ಈಸಿ. ದೆನ್ ಆಫ್ಟರ್ವರ್ಡ್ಸ್ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ಕೊತಾರೆ. ಬಟ್ ಲೇಟ್ರ್ ಆನ್ ನಾವು ಫರ್ದರ್ ಕ್ವಶನ್ಸ್ ನಾವೇನಾದ್ರು ನೋಡಿದ್ರೆ ಕ್ವಶನ್ಸ್ ಆರ್ ಡೆಡ್ ಈಸಿ. ಅಂದರೆ ಏನು? ದೇ ಆರ್ ಚೆಕಿಂಗ್ ಯುವರ್ ಮೆಂಟಾಲಿಟಿ. ನೀವೇನಾದರೂ ಕಾನ್ಫಿಡೆನ್ಸ್ ಏನಾದರೂ ನೀವು ಕಳ್ಕೊಂಡ್ರೆ ಯು ವಿಲ್ ಬಿ ಡೆಫಿನೆಟ್ಲಿ ಔಟ್ ಆಫ್ ರೇಸ್. ಸೊ 100 ಕ್ವಶನ್ಸ್ ಇದೆ. 100 ಕ್ವಶನ್ಸಲ್ಲಿ ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ಸ್ಕೋರ್ ಮಾಡ್ಬೋದು? ಸೊ ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಕಾಳಜಿ ಇರಬೇಕಾಗಿತ್ತು. 28th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ? ದ ರೇಟೆಡ್ ಕರೆಂಟ್ ಫಾರ್ ಅ 3 phase ಕಾಯಿಲ್ circuit breaker with a rating of 2500 amps, 1500 megavolt ampere, 33 kilovolt and 3 seconds is given by. This questions ನೋಡಿ 28th and 29th question ಆನ್ಸರ್ ಮಾಡೋಕ್ಕಾಗಲ್ಲ, ನೋ ಪ್ರಾಬ್ಲಮ್. ಫರ್ದರ್ ಕ್ವಶನ್ಸ್ ಆರ್ ಡೆಡ್ ಈಸಿ, ಪ್ಲೀಸ್ ಗೋ ಥ್ರೂ ಇಟ್. ನೋಡಿ, ದಿಸ್ ಕ್ವಶನ್ ಈಸ್ ಫ್ರಮ್ ಕಂಟ್ರೋಲ್ ಸಿಸ್ಟಮ್ಸ್. ಯಾವುದರಲ್ಲಿ? ಸೆಕೆಂಡ್ ಆರ್ಡರ್ ಸಿಸ್ಟಮ್ ನಿಮ್ಗೇನಾದರೂ ಗೊತ್ತಿದ್ದರೆ, ಸೆಕೆಂಡ್ ಆರ್ಡರ್ ಸಿಸ್ಟಮ್ ನಿಮ್ಗೇನಾದರೂ ಕರ್ವ್ ಏನಾದರೂ ಗೊತ್ತಿದ್ದರೆ, ದಿಸ್ ಕ್ವಶನ್ ವುಡ್ ಹ್ಯಾವ್ ಬೀನ್ ಈಸಿ ಫಾರ್ ಯು. ದಿಸ್ ಕ್ವಶನ್ ವುಡ್ ಹ್ಯಾವ್ ಬೀನ್ ಈಸಿ ಫಾರ್ ಯು. ನೋಡಿ, ಈ ಥರ ಕರ್ವ್ ಒಂದು ಓದಿರ್ತೀರ, ರೈಟ್? ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ನ ಓದಿರ್ತೀರ. ಸೊ ಬೇಸ್ಡ್ ಆನ್ ದಿಸ್ ಒನ್ ಓನ್ಲಿ ದೇ ಆರ್ ಆಸ್ಕ್ಡ್. ದಟ್ಸ್ ಇಟ್. ದಿಸ್ ಈಸ್ ರೆಫರ್ಡ್ ಆಸ್ ವಾಟ್? ಪೀಕ್ ಟೈಮ್. This is referred as what? Delay time. 50% delay time. This is referred as what? Rise time. This is referred as what? Settling time. Usually 5 tau illa anta ಹೇಳಿದ್ರೆ 2 tau constants ಯೂಸ್ ಮಾಡ್ಕೊತೀರಿ. ಸಾರಿ 3 tau 4 tau 5 tau constants ಯೂಸ್ ಮಾಡ್ಕೊತೀರಿ.
So based on this you have to solve this 30th question. 31st question ನೋಡಿ ರೌತ್ ಹರ್ವಿಟ್ಸ್ ಕ್ರೈಟೀರಿಯಾ ಮೇಲೆ ಇಟ್ಸ್ ಅ ಸಿಂಪಲ್ ಕ್ವೆಶನ್ ದೇ ಹ್ಯಾವ್ ಆಸ್ಡ್ 2s ಕ್ಯೂಬ್ ಅಂದರೆ ಏನು ಮ್ಯಾಕ್ಸಿಮಮ್ ಪವರ್ ಈಸ್ ಎಸ್ ಕ್ಯೂಬ್ ಎಸ್ ಸ್ಕ್ವೇರ್ ಎಸ್ ಪವರ್ 1 ಎಸ್ ಪವರ್ 0. ಯಾವುದಾದ್ರೂ ಒಂದು ಕೋಎಫಿಷಿಯಂಟ್ ಏನಾದರೂ ಮಿಸ್ ಆಗಿದ್ದರೆ ವಿ ಕ್ಯಾನ್ ಡೈರೆಕ್ಟ್ಲಿ ಟೆಲ್ ದಟ್ ದ ಸಿಸ್ಟಮ್ ಈಸ್ ನಾಟ್ ಸ್ಟೇಬಲ್. ಅನ್ಸ್ಟೇಬಲ್ ಆದರೂ ಆಗಿರ್ಬೋದು, ಮಾರ್ಜಿನಲ್ ಸ್ಟೇಬಲ್ ಆದರೂ ಆಗಿರ್ಬೋದು, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಟೆಲ್ ದಟ್ ದ ಸಿಸ್ಟಮ್ ಈಸ್ ನಾಟ್ ಅ ಸ್ಟೇಬಲ್ ಸಿಸ್ಟಮ್. ಎಸ್ ಪವರ್ 3 ಕೋಎಫಿಷಿಯಂಟ್ ಏನು 2, ಎಸ್ ಪವರ್ 1 ಕೋಎಫಿಷಿಯಂಟ್ ಏನು 4, ಎಸ್ ಪವರ್ 1 ಕೋಎಫಿಷಿಯಂಟ್ ಏನು 4, ಎಸ್ ಪವರ್ 0 ಕೋಎಫಿಷಿಯಂಟ್ ಏನು 12, 4 4s 16 ಮೈನಸ್ 12 2s 24. ಸೊ ಏನು ಅಂತ ಬಂದಿದೆ 8 ಡಿವೈಡೆಡ್ ಬೈ 4 ವಿತ್ ಮೈನಸ್. ಯಾಕೆ 4 4s ಈಸ್ ವಾಟ್ 16 ಮೈನಸ್ 12 2s 24 ಹೋಲ್ ಡಿವೈಡೆಡ್ ಬೈ 4. ಸೊ ಏನು ಬರುತ್ತೆ ನಮಗೆ ಮೈನಸ್ 8 ಡಿವೈಡೆಡ್ ಬೈ 4 ವಿಚ್ ಈಸ್ ವಾಟ್ ಮೈನಸ್ 2. ಎನಿವೇ ದಿಸ್ ವ್ಯಾಲ್ಯೂ ಇಸ್ 0. ಇಲ್ಲಿ ನನಗೇನು ಬರುತ್ತೆ 12 ಅಂತ ಬರುತ್ತೆ. ವಾಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ನೋಟಿಸ್, ಇಲ್ಲೆಲ್ಲ ನನಗೆ ಸೈನ್ ಏನಿದೆ ಪ್ಲಸ್ ಅಂತಲೇ ಇದೆ. ಫ್ರಮ್ ಇಯರ್ ಟು ಇಯರ್ ದೇರ್ ಇಸ್ ಅ ಸೈನ್ ಚೇಂಜ್ ಆ್ಯಂಡ್ ಫ್ರಮ್ ಇಯರ್ ಟು ಇಯರ್ ದೇರ್ ಇಸ್ ಅ ಸೈನ್ ಚೇಂಜ್. ಎಷ್ಟು ಸೈನ್ ಚೇಂಜಸ್ ಇದೆ 2 ಸೈನ್ ಚೇಂಜಸ್ ಇಸ್ ದೇರ್. 2 ಸೈನ್ ಚೇಂಜ್ ಅಂದರೆ ಅರ್ಥ ಏನು 2 poles ಆರ್ ಆನ್ ದ ರೈಟ್ ಹಾಫ್ ಆಫ್ ದ ಎಸ್ ಪ್ಲೇನ್. 2 poles ಆರ್ ಆನ್ ದ ರೈಟ್ ಹಾಫ್ ಆಫ್ ಎಸ್ ಪ್ಲೇನ್. ಲೆಫ್ಟ್ ಹಾಫ್ ಆಫ್ ಎಸ್ ಪ್ಲೇನಲ್ಲಿ ಎಷ್ಟಿದೆ 1 pole ಇದೆ. 2 poles ಆರ್ ಆನ್ ದ ರೈಟ್ ಹಾಫ್ ಆಫ್ ಎಸ್ ಪ್ಲೇನ್, 1 pole is on the left half of S plane. So based on this we have to solve the things. Directly we can tell 0 can be eliminated and 3 can be eliminated. 3 ಯಾಕೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ the system is unstable system. The system is unstable system. The system is unstable system. So the number of roots with positive real parts, ಪಾಸಿಟಿವ್ ರಿಯಲ್ ಪಾರ್ಟ್ ಎಷ್ಟಿದೆ ಒಂದೇ ಒಂದಿದೆ. ನೆಗೆಟಿವ್ ರಿಯಲ್ ಪಾರ್ಟ್ಸ್ ಎಷ್ಟಿದೆ 2 ಇದೆ. 32nd ಕ್ವೆಶನ್ ನೋಡಿ ಸಿಂಪಲ್ ಕ್ವೆಶನ್ ಕೇಳಿದ್ದಾರೆ. ಎಫ್ ಆಫ್ ಎಸ್ ವಿಚ್ ಈಸ್ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ ಫಾರ್ ದ ಸಿಸ್ಟಮ್ whose characteristic equation is given by. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂದರೆ ಏನು 1 plus g of s times of h of s which is equals to, this is the equation what they have given, s cube plus 3s square plus k plus 2 in times of s plus 5k which is equals to 0. ಹಾಗಾದರೆ g of s times of h of s which is equals to dash ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸಿಂಪಲ್ ಕ್ವೆಶನ್ we can able to solve so easily. An open loop transfer function for a unity feedback is given by g of s ಕೊಟ್ಟಿದ್ದಾರೆ, h of s equals to 1 ಅಂತ ಹೇಳ್ತಾ ಇದ್ದಾರೆ. Then the closed loop transfer function is given by, so the closed loop transfer function is given by g of s divided by 1 plus g of s times of h of s. But what is the value of h of s? H of s value equals to 1. So ನಂಗೆ ಏನು ಬರುತ್ತೆ g of s divided by 1 plus g of s ಅಂತ ಬರುತ್ತೆ. Nothing but what I am going to get is, look at the things carefully. ಡೈರೆಕ್ಟಾಗಿ ಹೆಂಗೆ ಬರೆಯೋದು 1 divided by s plus 2 the whole square plus numerator you write, that's it, plus 1. ಮುಗೀತು. 1 divided by s square plus 4s plus 4, s square plus 4s plus 4 plus 1 ಎಷ್ಟಿದೆ 5 ಅಂತ. ಇದನ್ನು ರೂಟ್ಸ್ ನಾನು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4 times of ac, 4 times of 1 times of 5 which is 20 divided by 2a, which is equals to minus 4 plus or minus j2 whole divided by 2. Under root of minus 4 which is under root of minus 1 na j ಅಂತ ತಗೊಂತೀರಿ, root 4 is what 2. ನನಗೇನು ಬರುತ್ತೆ minus 2 plus or minus j1, minus 2 plus or minus j1. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ, ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 34th ಕ್ವೆಶನ್ ನೋಡಿ, ಲೈಕ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ ಕೊಟ್ಟಿದ್ದಾರೆ ಅಷ್ಟೇ. 35th ಕ್ವೆಶನ್ ಅಗೇನ್ ಇಟ್ ಈಸ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್, ದಟ್ ಈಸ್ ಸ್ಪೆಸಿಫಿಕ್ ಎನರ್ಜಿ ಔಟ್ಪುಟ್ ಆಫ್ ದ ಟ್ರೈನ್ ಈಸ್ ಗಿವನ್ ಬೈ. 36th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ,
A full wave rectifier circuit is fed from a transformer having a center tapped secondary. If the forward diode resistance is 2 ohm and that of the secondary is 8 ohms, then the efficiency of rectification for a load of 1 kilo ohm is given by. Efficiency of a full wave rectifier ಎಷ್ಟು ಬಂದಿದೆ 80.3. So most of the persons what they will be doing is they will be opting for 80.3. Most of the persons they will be opting for 80.3. 37th question ನೋಡಿ, ಸ್ಮಾಲ್ ಸಿಗ್ನಲ್ ಅನಾಲಿಸಿಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. HIE ಈಕ್ವಲ್ಸ್ ಟು 1.1 ಕಿಲೋ ಓಮ್ಸ್, HRE ಈಕ್ವಲ್ಸ್ ಟು 2.5 ಇಂಟು 10 ಪವರ್ ಮೈನಸ್ 4, HFE ನಥಿಂಗ್ ಬಟ್ ಬೀಟಾ ವಿಚ್ ಇಸ್ ಈಕ್ವಲ್ಸ್ ಟು 50, HOE ಈಕ್ವಲ್ಸ್ ಟು 25 ಮೈಕ್ರೋ ಆಂಪ್ ಪರ್ ವೋಲ್ಟ್ and RL equals to 1.2 kilo ohms. ಹಾಗಾದರೆ current gain in the case of common collector configuration is given by. It is based on purely formula. Formula ಏನಾದರೂ ಗೊತ್ತಿದ್ರೆ we can able to solve the question so easily. 38th question ನೋಡಿ, ಸಿಂಪಲ್ ಕ್ವಶನ್. ನೋಡಿದ ತಕ್ಷಣ ಕಾಂಪ್ಲಿಕೇಟೆಡ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಏನು ಕೊಟ್ಟಿದ್ದಾರೆ? ಫಾರ್ ದ ಸರ್ಕ್ಯೂಟ್ ಶೋನ್ ಬಿಲೋ ದ ಸ್ಯಾಚುರೇಷನ್ ಕರೆಂಟ್ ಈಸ್ ಗಿವನ್ ಬೈ. ಸ್ಯಾಚುರೇಷನ್ ಕರೆಂಟ್ ಅಂದರೆ ಏನು? ವಾಟ್ ಈಸ್ ದ ಕಂಡೀಷನ್ ಫಾರ್ ಸ್ಯಾಚುರೇಷನ್ ಗೊತ್ತಿರಬೇಕು ನಿಮಗೆ. ಸೊ ಸ್ಯಾಚುರೇಷನ್ ಯಾವಾಗಲಾದರೂ ಈ ಟರ್ಮ್ ಏನಾದರೂ ಕೊಟ್ಟಿದ್ರೆ, ಬೀಟಾ ಏನಾದರೂ ಕೊಟ್ಟಿದ್ರೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ದೇ ಆರ್ ಟ್ರೈಂಗ್ ಟು ಟ್ರ್ಯಾಪ್ ಯು. IC ಈಕ್ವಲ್ಸ್ ಟು ಬೀಟಾ ಟೈಮ್ಸ್ ಆಫ್ IB ಈಸ್ ನೋ ಲಾಂಗರ್ ವ್ಯಾಲಿಡ್. ವೈ? IC ಈಕ್ವಲ್ಸ್ ಟು ಬೀಟಾ ಟೈಮ್ಸ್ ಆಫ್ IB ಈಸ್ ವ್ಯಾಲಿಡ್ ಓನ್ಲಿ ಇನ್ ಲೀನಿಯರ್ ರೀಜನ್ ಆಫ್ ಆಪರೇಷನ್. ವೆರಾಸ್ ಇನ್ ದ ಕೇಸ್ ಆಫ್ ನಾನ್ ಲೀನಿಯರ್ ರೀಜನ್ ಆಫ್ ಆಪರೇಷನ್ IC ಈಸ್ equals to beta times of IB is not at all valid. Why? Beta ಅನ್ನೋದು no longer existing. Beta will become beta sat. Beta will become beta sat. In the case of linear region, VC will be greater than VB. But this condition in the case of saturation region is not at all valid. VC will be less than VB. VC will be less than VB. What is the value of VCE? What is the value of VCE? ಎಷ್ಟು ತಗೋಬೋದು? 0.02 ವೋಲ್ಟ್ಸ್ ಅಂತ ಡೈರೆಕ್ಟಾಗಿ ತೊಗೊಂಡು ಸಾಲ್ವ್ ಮಾಡಿ, ಮುಗೀತು. ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆನ್ಸರ್. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? 20 ಮೈನಸ್ 0.02 ಡಿವೈಡೆಡ್ ಬೈ 2K. ನಾನೇನಾದರೂ ಸಾಲ್ವ್ ಮಾಡಿದೆ ನನಗೇನು ಬರುತ್ತೆ? ರಫ್ಲಿ 10 ಮಿಲಿ ಆಂಪಿಯರ್ಸ್ ಅಂತ ಬರುತ್ತೆ. ಆಪ್ಷನ್ ಡಿ ಐ ಕ್ಯಾನ್ ಸಾಲ್ವ್ ಸೊ ಈಸಿಲಿ. 39th ಕ್ವಶನ್ ನೋಡಿ, ಆಪ್ರೇಟಿಂಗ್ ಸೈಕಲ್ ಮೇಲೆ ಕೇಳಿದರೆ ಬೇಜಾನ್ ಸತಿ ಕ್ವಶನ್ ಕೇಳಿದ್ದಾರೆ. ಇದನ್ನು n ನಂಬರ್ ಆಫ್ ಟೈಮ್ಸ್ ದೇ ಹ್ಯಾವ್ ಆಸ್ಡ್. ಕ್ಲಾಸ್ ಎ ಕೊಡ್ತಾರೆ, BCD AB ಕೊಡ್ತಾರೆ, ಮತ್ತು ಇನೂ ಕೊಡ್ತಾರೆ. ಇದ್ದು ಆಪ್ರೇಟಿಂಗ್ ಸೈಕಲ್ ಗೊತ್ತಿರಬೇಕು ಅಷ್ಟೇ. ಸೊ ಸ್ಟ್ರೈಟ್ ಅವೇ ಮ್ಯಾಚ್ ದ ಫಾಲೋಯಿಂಗ್ ಬೇಸ್ ಕ್ವಶನ್ ವಿ ಕ್ಯಾನ್ ಏಬಲ್ ಟು ಸಾಲ್ವ್ ಈಸಿಲಿ. ನಾನು ಸೊಲ್ಯೂಷನ್ ವೀಡಿಯೋ ಮಾಡೋ ಟೈಮಲ್ಲಿ ಪ್ರತಿಯೊಂದ್ರದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿನ್ಸ್ ದಿಸ್ ಇಸ್ ಅ ಪೇಪರ್ ಅನಾಲಿಸಿಸ್, ನೋ ನೀಡ್ ಟು ಎಕ್ಸ್ಪ್ಲೇನ್ ಇನ್ ಡೆಪ್ತ್. 40th ಕ್ವಶನ್ ನೋಡಿ, n ನಂಬರ್ ಆಫ್ ವೇಸ್ ಆರ್ ದೇರ್ ಇನ್ ಆರ್ಡರ್ ಟು ರಿಮೆಂಬರ್. ವೋಲ್ಟೇಜ್ ಆಂಪ್ಲಿಫೈರ್ ಇರುತ್ತೆ. ವೋಲ್ಟೇಜ್ ಆಂಪ್ಲಿಫೈರ್ಗೆ ಬೇಜಾನ್ ಹೆಸರು ಇರುತ್ತೆ. ವೋಲ್ಟೇಜ್ ಆಂಪ್ಲಿಫೈರ್ ಅಂದರೆ ಏನು? ಔಟ್ಪುಟ್ ಸೈಡಲ್ಲೂ ವೋಲ್ಟೇಜ್ ಇರಬೇಕು, ಇನ್ಪುಟ್ ಸೈಡಲ್ಲೂ ವೋಲ್ಟೇಜ್ ಇರಬೇಕು. ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ದೆನ್ ಲೇಟರ್ ಆನ್ ವಿ ಕ್ಯಾನ್ ಗೋ ಫಾರ್ ಮ್ಯಾಚ್ ದ ಫಾಲೋಯಿಂಗ್. ಇನ್ ದ ಕೇಸ್ ಆಫ್ ಫೀಡ್ಬ್ಯಾಕ್ ಸಿಸ್ಟಮ್ ನನಗೇನು ಬರ್ತಾ ಇದೆ? ಆಂಪ್ಲಿಫೈರ್ ಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಎ, ಫೀಡ್ಬ್ಯಾಕ್ ಗೇನ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಬೀಟಾ, ಆರ್ ದ ಫೀಡ್ಬ್ಯಾಕ್ ಪಾತ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಬೀಟಾ. ಸೊ ಈ ಆಂಪ್ಲಿಫೈರ್ ಗೇನ್ ಇರೋದ್ರಿಂದ ಏನಂತ ತೊಗೊತಾ ಇದ್ದೀನಿ, ಅದರಲ್ಲಿ ನಾನು ಯಾವ ರೀತಿ ನಾನು ಫೀಡ್ಬ್ಯಾಕ್ನ ನಾನು ತೊಗೊತಾ ಇದ್ದೀನಿ. ವೆದರ್ ಐ ಆಮ್ ಗೋಯಿಂಗ್ ಟು ಟೇಕ್ ವೋಲ್ಟೇಜ್ ಆಸ್ ಫೀಡ್ಬ್ಯಾಕ್ ಆರ್ ಕರೆಂಟ್ ಆಸ್ ಫೀಡ್ಬ್ಯಾಕ್. ದಿಸ್ ಇಸ್ ಒನ್ ಥಿಂಗ್ ವಿ ಹ್ಯಾವ್ ಟು ನೋ. ಅದೇ ರೀತಿ ನಾನು ಮಿಕ್ಸ್ ಮಾಡೋ ಟೈಮಲ್ಲಿ ಇನ್ಪುಟ್ನಲ್ಲಿ ನಾನು ಮಿಕ್ಸ್ ಮಾಡಬೇಕಲ್ಲ, ವೋಲ್ಟೇಜ್ ಮಿಕ್ಸ್ ಮಾಡ್ತೀನ ಅಥವಾ ಕರೆಂಟ್ನ ನಾನು ಮಿಕ್ಸ್ ಮಾಡ್ತೀನ, ಅಂದರೆ ಏನೋ ಸೀರೀಸಾಗಿ ಮಿಕ್ಸ್ ಮಾಡ್ತೀನ, ಅಲ್ಲ ಶಂಟ್ ವೇಸ್ನಲ್ಲಿ ನಾನು ಮಿಕ್ಸ್ ಮಾಡ್ತೀನ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಷ್ಟೇ. ಈ ಕ್ವಶನ್ನ ನಾನು ಆಲ್ರೆಡಿ ಕ್ಲಾಸಸ್ನಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲುಕ್ ಎಟ್ ದ ಥಿಂಗ್ಸ್ ಕೇರ್ಫುಲಿ. ವೋಲ್ಟೇಜ್ ಆಂಪ್ಲಿಫೈರ್ದು ಹೇಳ್ತೀನಿ ನೋಡಿ. ಇನ್ ದ ಕೇಸ್ ಆಫ್ ವೋಲ್ಟೇಜ್ ಆಂಪ್ಲಿಫೈರ್, ವಾಟ್ ಈಸ್ ಇನ್ಪುಟ್? ಇನ್ಪುಟ್ ಈಸ್ ವಾಟ್? ವೋಲ್ಟೇಜ್. ಔಟ್ಪುಟ್ ಈಸ್ ವಾಟ್? ವೋಲ್ಟೇಜ್. ಇನ್ಪುಟ್ ಈಸ್ ಆಲ್ಸೋ ವೋಲ್ಟೇಜ್, ಔಟ್ಪುಟ್ ಈಸ್ ಆಲ್ಸೋ ವೋಲ್ಟೇಜ್. ಇವು ನಾಲ್ಕರಲ್ಲಿ ಯಾವ್ದು ಬರುತ್ತೆ ನೋಡೋಣ ನಾನು ನೋಡಿ. ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ, ಅಬ್ಸರ್ವ್ ದ ಥಿಂಗ್ಸ್ ಕೇರ್ಫುಲಿ. ಇಲ್ಲಿ ನೋಡಿ, ವೋಲ್ಟೇಜ್ನ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಸೈಡ್ನಲ್ಲಿ ನಾನು ವೋಲ್ಟೇಜ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಔಟ್ಪುಟ್ ಈಸ್ ವೋಲ್ಟೇಜ್, ಇನ್ಪುಟ್ ಈಸ್ ಆಲ್ಸೋ ವೋಲ್ಟೇಜ್. ಇಟ್ ಈಸ್ ರೆಫರ್ಡ್ ಆಸ್ ವಾಟ್? ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್. It is referred as what? Voltage series negative feedback.
ಸೊ ನಾನು ಇದ್ರ ಪ್ರಕಾರ ಸಾಲ್ವ್ ಮಾಡಿದೆ, ನಂಗೆ ಏನಂತ ಬರ್ತದೆ, ಎಸ್ಗೆ 1 ಅಂತ ಬರ್ತಾಯಿದೆ. ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್. ಇನ್ಪುಟ್ ಈಸ್ ಆಲ್ಸೋ ವೋಲ್ಟೇಜ್, ಔಟ್ಪುಟ್ ಈಸ್ ಆಲ್ಸೋ ವೋಲ್ಟೇಜ್. ವೋಲ್ಟೇಜ್ ಆಂಪ್ಲಿಫೈರ್ ಆದರೂ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ವೋಲ್ಟೇಜ್ ಆಂಪ್ಲಿಫೈರ್ ಆದರೂ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್. ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಹೆಂಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಟರ್ಮ್ ರೆಫರಿಂಗ್ ಟು ಔಟ್ಪುಟ್ ಸೈಡ್ ವೋಲ್ಟೇಜ್, ನೆಕ್ಸ್ಟ್ ಸೀರೀಸ್ ಅಂದರೆ ಏನು, ಇಟ್ ಈಸ್ ರೆಫರಿಂಗ್ ಟು ದ ಇನ್ಪುಟ್ ಸೈಡ್. ದಿಸ್ ಈಸ್ ಒನ್ ನೇಮ್. ದಿ ಅನದರ್ ನೇಮ್ ಈಸ್, ಇನ್ಪುಟ್ನಲ್ಲಿ ಹೆಂಗೆ ಕನೆಕ್ಟ್ ಮಾಡಿದ್ದೀನಿ ನಾನು, ಇನ್ಪುಟ್ ಸೈಡ್ನಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿದ್ದೀನಿ. ಔಟ್ಪುಟ್ ಸೈಡಲ್ಲಿ ಹೆಂಗೆ ಕನೆಕ್ಟ್ ಆಗಿದೆ, ಶಂಟಲ್ಲಿ ಕನೆಕ್ಟ್ ಆಗಿದೆ. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ವಾಟ್, ಸೀರೀಸ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ವಾಟ್, ಸೀರೀಸ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ವೋಲ್ಟೇಜ್ ಆಂಪ್ಲಿಫೈರ್ ಆದರೂ ಹೇಳಿ, ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್ ಆದರೂ ಹೇಳಿ, ಇಲ್ಲಾಂತಲ್ಲ ಸೀರೀಸ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್ ಆದರೂ ಹೇಳಿ, ದೇರ್ ಆರ್ ಮಲ್ಟಿಪಲ್ ನೇಮ್ಸ್. ಸೊ ನನಗೇನು ಬಂದಿದೆ, ಫಾರ್ ಎಸ್ ಇಟ್ ಈಸ್ 1, ನಥಿಂಗ್ ಬಟ್ ವೋಲ್ಟೇಜ್ ಸೀರೀಸ್ ನೆಗೆಟಿವ್ ಫೀಡ್ಬ್ಯಾಕ್. ಅದೇ ರೀತಿ ಇಲ್ಲಿ ನೋಡಿ, ಔಟ್ಪುಟ್ ಸೈಡ್ನಲ್ಲಿ ಏನಿದೆ, ಕರೆಂಟ್ ಅನ್ನೋದಿದೆ. ಇನ್ಪುಟ್ ಸೈಡ್ನಲ್ಲಿ ಏನಿದೆ, ಶಂಟ್ ಕನೆಕ್ಷನ್ ಇದೆ. ಸೊ ಇಟ್ ಈಸ್ ರೆಫರ್ಡ್ ಆಸ್ ವಾಟ್, ಕರೆಂಟ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಸೊ ಪಿಗೆ ಏನು ಬರುತ್ತೆ, ಇಟ್ ಈಸ್ 2. ಸೊ ಪಿಗೆ ನನಗೇನು ಬರುತ್ತೆ, ಇಟ್ ಈಸ್ 2. ಆ್ಯಂಡ್ ಫಾರ್ ಲಾಸ್ಟ್ ಒನ್, ಎಸ್ ಇಟ್ ಈಸ್ 1. ಸೊ ಬೇಸ್ಡ್ ಆನ್ ದಿಸ್ ಇಫ್ ಯು ಆರ್ ಸಾಲ್ವಿಂಗ್, ಇಟ್ ಈಸ್ ಬಿ. ನೋಡಿ, ವಿ ವಿಲ್ ಬಿ ಹ್ಯಾವಿಂಗ್ ವೋಲ್ಟೇಜ್ ಆಂಪ್ಲಿಫೈರ್, we will be having current amplifier, we will be having trans conductance amplifier, we will be having trans resistance amplifier. Based on this only we have to tell input impedance ಏನು ಬರುತ್ತೆ, ಔಟ್ಪುಟ್ ಇಂಪಿಡೆನ್ಸ್ ಏನು ಬರುತ್ತೆ ಗೊತ್ತಿರಬೇಕು ನಮಗೆ. ಇನ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಬರುತ್ತೆ, ಕಡಿಮೆ ಬರುತ್ತೆ, ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಯಾವುದ್ರಲ್ಲಿ ಕಡಿಮೆ ಇರುತ್ತೆ, ಒಂದು ಟೇಬಲ್ ನಾನು ನಿಮಗೆ ಬರ್ಸಿದ್ದೆ, ಆ ಟೇಬಲ್ನ ನೀವು ಗೊತ್ತಿರಬೇಕು. ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ರಿಮೆಂಬರ್. ಅದೇ ರೀತಿ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ವೋಲ್ಟೇಜ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್ ಅಂದರೆ ಏನು, ವೋಲ್ಟೇಜ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್ ಅಂದರೆ ಏನು. ಫಸ್ಟ್ ಟರ್ಮ್ ವೋಲ್ಟೇಜ್ ಈಸ್ ರೆಫರಿಂಗ್ ಟು ಔಟ್ಪುಟ್, ಶಂಟ್ ನೆಕ್ಸ್ಟ್ ಟರ್ಮ್ ಈಸ್ ರೆಫರಿಂಗ್ ಟು ಇನ್ಪುಟ್. ವೋಲ್ಟೇಜ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಇದಕ್ಕೆ ಇನ್ನೊಂದು ಹೆಸರೇನು, ವೋಲ್ಟೇಜ್ ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್ಗೆ ಇನ್ನೊಂದು ಹೆಸರೇನಿದೆ, ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ಔಟ್ಪುಟ್ ಸೈಡ್ ಏನಿದೆ, ಇಟ್ ಈಸ್ ಇನ್ ದ ಶಂಟ್ ಕನೆಕ್ಷನ್. ಇನ್ಪುಟ್ ಸೈಡ್ ಏನಿದೆ, ಇಟ್ ಈಸ್ ಇನ್ ದ ಶಂಟ್ ಕನೆಕ್ಷನ್. ಇಟ್ ಈಸ್ ರೆಫರ್ಡ್ ಆಸ್ ವಾಟ್, ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಇಟ್ ಈಸ್ ರೆಫರ್ಡ್ ಆಸ್ ವಾಟ್, ಶಂಟ್ ನೆಗೆಟಿವ್ ಫೀಡ್ಬ್ಯಾಕ್. ಔಟ್ಪುಟ್ ಸೈಡಲ್ಲಿ ಏನಿದೆ, ವೋಲ್ಟೇಜ್ ಇದೆ. ಇನ್ಪುಟ್ ಸೈಡಲ್ಲಿ ಏನಿದೆ, ಕರೆಂಟ್ ಇದೆ. V by I ಅಂದರೆ ಏನು, ರೆಸಿಸ್ಟೆನ್ಸ್. ಸೊ ಇಟ್ ಈಸ್ ರೆಫರ್ಡ್ ಆಸ್ ವಾಟ್, ಟ್ರಾನ್ಸ್ ರೆಸಿಸ್ಟೆನ್ಸ್ ಆಂಪ್ಲಿಫೈರ್. Look at these things carefully. Output is what, current. Input is what, current. So it is referred as what, current amplifier. Connections ಪ್ರಕಾರ ನೋಡಿ, input is what, shunt. Output is what, series. So it is referred as what, shunt series negative feedback. ಅದೇ ರೀತಿ first one you see, it is voltage series negative feedback. Look at these things carefully. Fourth one let us take. Output is what, voltage. So voltage ಅಂದರೆ ಏನು, ಔಟ್ಪುಟ್ನ ನಾನು ಹಿಂಗೆ ಕನೆಕ್ಟ್ ಮಾಡಿದ್ದೀನಿ, ಶಂಟಲ್ಲಿ ಕನೆಕ್ಟ್ ಮಾಡಿದ್ದೀನಿ. Input is connected in which fashion, series fashion. Series shunt negative feedback. It is referred as what, series shunt negative feedback. Look at this one carefully. Output is what, current. Input is what, voltage. So ಇಲ್ಲಿ ನೋಡಿ ಏನು ಬರ್ತಾ ಇದೆ, in the case of R ನಂಗೆ ಏನು ಬರ್ತಾ ಇದೆ, output is what, current. Input is what, voltage. So output divided by input, current divided by voltage is what, conductance. So it is referred as what, trans conductance amplifier.
It is referred as what? Transconductance amplifier. Now you are in a position to understand voltage amplifier ಅಂದರೆ ಹಿಂಗೆ ಬರಿಬೇಕು, ಕರೆಂಟ್ ಆಂಪ್ಲಿಫೈರ್ ಅಂದರೆ ಏನು, ಟ್ರಾನ್ಸ್ಕಂಡಕ್ಟನ್ಸ್ ಅಂದರೆ ಏನು, ಟ್ರಾನ್ಸ್ ರೆಸಿಸ್ಟೆನ್ಸ್ ಅಂದರೆ ಏನು, ಅದ್ರದ್ದು ಸೆವರಲ್ ನೇಮ್ಸ್ ಗೊತ್ತಿರಬೇಕು. 41st ಕ್ವಶನ್ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ದ ಫಿಗರ್ ಶೋಸ್ ಆನ್ FET ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಆಸಿಲೇಟರ್. The value of C for oscillation operation at 1 kilohertz equals to capacitance value ಕೇಳಿದರೆ. In the case of RC circuit, what is F? F is given by 0.065 divided by RC. ಮುಗಿತಷ್ಟೇ. No need to solve further. C is given by ಏನಂತ ಕೊಟ್ಟಿದ್ದಾರೆ, ಇದನ್ನು 65 ಅಂತ ಬರ್ಕೋಬೋದು, ಮಿಲಿ ಅಂತ ಬರ್ಕೊತೀರಿ, ಡಿವೈಡೆಡ್ ಬೈ what is the value of R? The value of R is 10 kilo. The value of R is 10 kilo multiplied by what is the frequency? 1 kilo ಅಂತ ಕೊಟ್ಟಿದ್ದಾರೆ. What is the frequency? 1 kilo ಅಂತ ಕೊಟ್ಟಿದ್ದಾರೆ. 65 divided by 10 ಎಷ್ಟು 6.5. ಮಿಲಿ ಅನ್ನೋದಿದೆ, ಕಿಲೋ ಆ್ಯಂಡ್ ಕಿಲೋ ಈಸ್ ಬಿಕಮಿಂಗ್ ಮೆಗಾನ ಮೇಲ್ಗಡೆ ಕಳಿಸಿದ್ರೆ ಮೈಕ್ರೋ ಅಂತ ಬರುತ್ತೆ. ಮೈಕ್ರೋ ಇಂಟು ಮಿಲಿ ವಿಲ್ ಬಿ ವಾಟ್? ನ್ಯಾನೋ. 6.5 ನ್ಯಾನೋ ಫ್ಯಾರಡ್. ಮುಗೀತು. ಇದನ್ನು ಸಾಲ್ವ್ ಮಾಡೋಕ್ಕೆ ಕ್ಯಾಲ್ಕುಲೇಟರ್ ಬೇಕಾ? ನಾಟ್ ಅಟ್ ಆಲ್ ರಿಕ್ವೈರ್ಡ್. ಈಸಿಲಿ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಸಾಲ್ವ್ ಇಟ್. ವಿತೌಟ್ ಕ್ಯಾಲ್ಕುಲೇಟರ್ ನೀವು ಸಾಲ್ವ್ ಮಾಡಬೇಕು. 42nd ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. ಆ್ಯಂಡ್ ಅಗೇನ್ ದೇ ಆರ್ ಟ್ರೈಂಗ್ ಟು ಟ್ರ್ಯಾಪ್ ಯು. ಇದಕ್ಕೂ ಅಷ್ಟೇ, ಕ್ಯಾಲ್ಕುಲೇಟರ್ ಬೇಕಾ? ನಾಟ್ ಅಟ್ ಆಲ್ ರಿಕ್ವೈರ್ಡ್. ಫಸ್ಟ್ ನೋಡಿ ಡಯೋಡ್ ಆನ್ ಆಗಿದೆಯೋ ಇಲ್ಲ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಡಯೋಡ್ ಆನ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವೇನು ಮಾಡಬೇಕು? ಫಸ್ಟ್ ಕೇಸ್ ಯು ಟೇಕ್ ಡಯೋಡ್ ಈಸ್ ನಾಟ್ ದೇರ್. ಫಸ್ಟ್ ಕೇಸ್ನಲ್ಲಿ ಡಯೋಡ್ ಇಲ್ಲ ಅಂತಲೇ ತಗೊಳ್ಳಿ. ವಾಟ್ ಈಸ್ ದ ಲೋಡ್ ವೋಲ್ಟೇಜ್? ಡಯೋಡ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಸಿಸ್ಟರ್ ಆನ್ ಆಗೋದಿಲ್ಲ. ಏನು ಕೇಳ್ತಾ ಇದ್ರೆ, ದಿ ಕಲೆಕ್ಟರ್ ಕರೆಂಟ್ ಸಪ್ಲೈಡ್ ಬೈ ದ ಶಂಟ್ ರೆಗ್ಯುಲೇಟರ್ ಈಸ್ ಗಿವನ್ ಬೈ ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ VL? ಲುಕ್ ಎಟ್ ದ ಥಿಂಗ್ಸ್, ಓನ್ಲಿ 120 ohms ಇದೆ ಮತ್ತು 100 ohms ಇದೆ ಅಂತ ಮಾತ್ರ ತಗೊಳ್ಳಿ. Total voltage is 22 into corresponding value is 100 divided by 100 plus 120 is 220 you are going to get. 220 you are going to get. Right? So what is the value of load voltage? Load voltage ಎಷ್ಟು ಬರುತ್ತೆ? 10 volts ಅಂತ ಬರುತ್ತೆ. 10 volts you are applying, that means what? Zener diode ಗೆ ಸಾಕು. Zener diode ಕಂಡಕ್ಟ್ ಆಗಬೇಕಂದ್ರೆ ಎಷ್ಟು ಬೇಕು? 8.2 volts ಬೇಕಾಗಿತ್ತು. 8.2 volts you are applied over here. 0.7 volts you have applied over here. So collectively the value will be 8.9 volts ನಿಮ್ಗೆ ಬರುತ್ತೆ. ಸೊ 10 volts ಬರಬೇಕಾಗಿತ್ತು, ಬಟ್ ಬಿಕಾಸ್ ಆಫ್ ದಿಸ್ ಡಯೋಡ್ ನನಗೆ ಔಟ್ಪುಟ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ 8.9 voltsಗೆ ಕಡಿಮೆ ಆಯಿತು. 10ಇಂದ 8.9 volts ಆಯಿತು. ದಿಸ್ ಈಸ್ ಫಿಕ್ಸ್ಡ್ ವ್ಯಾಲ್ಯೂ, ಚೇಂಜ್ ಆಗೋದಿಲ್ಲ. ದಿಸ್ VL ಈಸ್ ಅ ಫಿಕ್ಸ್ಡ್ ವ್ಯಾಲ್ಯೂ. ದಟ್ಸ್ ದ ಬ್ಯೂಟಿ ಆಫ್ ಝೀನರ್ ಡಯೋಡ್. ಜಾಸ್ತಿ ವೋಲ್ಟೇಜ್ ಏನಾದರೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಕಟ್ ಶಾರ್ಟ್. ವರ್ಸ್ಟ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಝೀನರ್ ಡಯೋಡ್ ಈಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಇಟ್ಸ್ ಲೈಫ್, ಬಟ್ ದ ಎಕ್ವಿಪ್ಮೆಂಟ್ ವಿಲ್ ಬಿ ಪ್ರೊಟೆಕ್ಟೆಡ್. ಲುಕ್ ಎಟ್ ದ ಥಿಂಗ್ಸ್ ಕೇರ್ಫುಲಿ. ವಾಟ್ ಈಸ್ ದ ಕರೆಂಟ್ ಥ್ರೂ RL? IL is given by 8.9 divided by 100. 8.9 divided by 100. So this much of current it will be flowing. This much of current it will be flowing throughout. So the value of IL will be equals to ಎಷ್ಟಂತ ಬಂದಿದೆ? It is 8.9 divided by 100. 8.9 divided by 100 ಅಂತ ಬಂದಿದೆ. ಎಷ್ಟು ಬಂತು? 89 milli amperes ಅಂತ ಅರ್ಥ. ಅದೇ ರೀತಿ ವಾಟ್ ಈಸ್ ದ ಕರೆಂಟ್ ಥ್ರೂ 120 ohms? ಕರೆಂಟ್ ಎಷ್ಟು ಬರುತ್ತೆ? ಲೆಫ್ಟ್ ಸೈಡ್ನಲ್ಲಿ ವಾಟ್ ಈಸ್ ದ ವೋಲ್ಟೇಜ್? 22 volts ಮೈನಸ್ ರೈಟ್ ಸೈಡ್ನಲ್ಲಿ ಏನಿದೆ? 8.9 volts divided by 120. 22 minus 8.9. 22 minus 8.9. ಎಷ್ಟು ಬಂತು? 13.1 divided by 120. ಎಷ್ಟು ಬಂತು? 109 milliamperes. 109 milliamperes. ಸೊ ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ನೆಗ್ಲೆಕ್ಟ್ ದ ಕರೆಂಟ್ ಥ್ರೂ ದ ಝೀನರ್ ಡಯೋಡ್ ಅಂತ ಕೊಟ್ಟಿದ್ದಾರೆ. ದಿಸ್ ಕರೆಂಟ್ ಯು ಗೋಯಿಂಗ್ ಟು ಟೇಕ್ ಇಟ್ ಆಸ್ 0. ಈ ಬರೋ ಕರೆಂಟ್ ಎಷ್ಟಿದೆ? 109 milliamperes. ರೆಸಿಸ್ಟೆನ್ಸ್ನಲ್ಲಿ ಲೈಕ್ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ? 89 milliamperes ಇಟ್ ಈಸ್ ಫ್ಲೋಯಿಂಗ್. ಉಳಿದಿರೋ ಕರೆಂಟ್ ಎಷ್ಟು? 20 milliamperes.
ಈಸಿಲಿ ವಿ ಕ್ಯಾನ್ ಏಬಲ್ ಟು ಸಾಲ್ವ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸ್ಟ್ರೈಟ್ ಅವೇ ಕ್ವಶನ್. 43rd ಕ್ವಶನ್ ನೋಡಿ. ಅಗೇನ್ ಇಟ್ಸ್ ಅ ಸಿಂಪಲ್ ಕ್ವಶನ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ನಿಮಗೆ ಸರ್ಕ್ಯೂಟ್ ಏನಾದರೂ ಗೊತ್ತಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಈಸಿ. ಫಸ್ಟ್ ಕ್ವಶನ್ ನೋಡಿ, ಡಯೋಡ್ ಕೊಟ್ಟಿದ್ದಾರೆ. ಅಂದರೆ ಏನು? ಪಾಸಿಟಿವ್ ಸೈಡ್ ಆಫ್ ದ ಕರೆಂಟ್ ಇಟ್ ಈಸ್ ನಾಟ್ ಅಟ್ ಆಲ್ ಫ್ಲೋಯಿಂಗ್. ಪಾಸಿಟಿವ್ ವ್ಯಾಲ್ಯೂ ಆಫ್ ದ ಸಿಗ್ನಲ್ ಅದು ಏನು ಫ್ಲೋ ಆಗ್ತಾ ಇಲ್ಲ. ವೈ? ಡಯೋಡ್ ಈಸ್ ಬಿಕಮಿಂಗ್ ಲೈಕ್ ಆನ್ ಓಪನ್ ಸರ್ಕ್ಯೂಟ್. ಡಯೋಡ್ ಈಸ್ ಬಿಕಮಿಂಗ್ ಲೈಕ್ ಆನ್ ಓಪನ್ ಸರ್ಕ್ಯೂಟ್. ಸೊ ಪಾಸಿಟಿವ್ ಅನ್ನೋದು ಸಿಗ್ನಲ್ ಅಲೋ ಆಗೋದಿಲ್ಲ. ಓನ್ಲಿ ನೆಗೆಟಿವ್ ಸಿಗ್ನಲ್ ವಿಲ್ ಬಿ ಅಲೌಡ್. ಓನ್ಲಿ ನೆಗೆಟಿವ್ ಸಿಗ್ನಲ್ ವಿಲ್ ಬಿ ಅಲೌಡ್. ಸೊ ಹಾಗಾದರೆ ಯಾವ ಆಪ್ಷನ್ ಬರುತ್ತೆ ಅಂತ ಹೇಳಿದ್ರೆ 1ಗೆ 4 ಅನ್ನೋದು ಬರಬೇಕು. ಸೊ ಫಾರ್ ಪಿ ಯು ಶುಡ್ ಗೆಟ್ 4. ಫಾರ್ ಪಿ ವಿ ಶುಡ್ ಗೆಟ್ 4. ಸೊ ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, this is referred as positive clipper. This is referred as positive clipper. In the positive clipper ಏನಾಗುತ್ತೆ? ಪಾಸಿಟಿವ್ ಸೈಡ್ ಆಫ್ ದ ವೇವ್ ಫಾರ್ಮ್ ವಿಲ್ ಬಿ ಕ್ಲಿಪ್ಡ್ ಆಫ್. ನೆಗೆಟಿವ್ ಸೈಡ್ ಅನ್ನೋದನ್ನು ಹಾಗೆ ರಿಟೈನ್ ಮಾಡ್ತೀವಿ. ಸೊ ಪಾಸಿಟಿವ್ ಸೈಡ್ ಆಫ್ ದ ವೇವ್ ಫಾರ್ಮ್ ವಿಲ್ ಬಿ ಕ್ಲಿಪ್ಡ್ ಆಫ್, ನೆಗೆಟಿವ್ ಸೈಡ್ ವಿಲ್ ಬಿ ರಿಟೈನ್ಡ್. ನೆಗೆಟಿವ್ ಸೈಡ್ ವಿಲ್ ಬಿ ರಿಟೈನ್ಡ್. ಸೊ ಕ್ಯೂಗೆ ಏನು ಬರಬೇಕು? 3 ಅನ್ನೋದು ಬರಬೇಕು. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಇಸ್ ಗೋಯಿಂಗ್ ಟು ಫಾಲೋ. ನೆಕ್ಸ್ಟ್ ಫರ್ದರ್ ಇದನ್ನು ಸಾಲ್ವ್ ಮಾಡಿದ್ರೆ ನಂಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಲುಕ್ ಎಟ್ ದ ಥಿಂಗ್ಸ್. ಲುಕ್ ಎಟ್ ದ ಥಿಂಗ್ಸ್. ದಿಸ್ ಈಸ್ ವಾಟ್? ನೆಗೆಟಿವ್ ಕ್ಲಿಪ್ಪರ್. This is what? Negative clipper. So in the case of negative clipper, negative side of the waveform will be getting clipped off. Negative side of the waveform will get clipped off. So yes ಗೆ ನಂಗೆ ಏನು ಬರಬೇಕು? 1 ಅಂತ ಬರಬೇಕು. ಸೊ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ. ಸೊ ಎ ಆಪ್ಷನ್ ಈಸ್ ಗೋಯಿಂಗ್ ಟು ಫಾಲೋ. 44th question ನೋಡಿ. as the temperature of FET increases, thermal runaway is not possible. ಥರ್ಮಲ್ ರನ್ಅವೇ ಅನ್ನೋದು BJTನಲ್ಲಿ ಪಾಸಿಬಲ್ ಆಗುತ್ತೆ. ಏನಂತ ಹೇಳಿದ್ರೆ, ಟೆಂಪರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಲೀಕೇಜ್ ಕರೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪವರ್ ಡೆಸಿಪೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ದೇರ್ ಬೈ ಪರ್ಮನೆಂಟ್ ಡ್ಯಾಮೇಜ್ ಆಫ್ ದ ಡಿವೈಸ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಅದೇ FETನಲ್ಲಿ ಆ ಥರ ಇರೋದಿಲ್ಲ, ಅಥವಾ ಮಾಸ್ಫೆಟ್ಸ್ನಲ್ಲಿ ಈ ಪ್ರಾಬ್ಲಮ್ ಬರೋದಿಲ್ಲ. whenever temperature increases, the current gradually decreases. ರೈಟ್? VGS ಅನ್ನೋದು ಕಡಿಮೆ ಆಗಿರೋದ್ರಿಂದ ನನಗೆ ಕರೆಂಟ್ ಅನ್ನೋದು ಆಟೋಮೆಟಿಕಲಿ ಕಡಿಮೆ ಆಗಿಬಿಡುತ್ತೆ. ರೈಟ್? ಸೊ ಇದಕ್ಕೆ ಕಂಡೀಷನ್ ಏನು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಡಿಕ್ರೀಸಸ್ ಇನ್ ಮೊಬಿಲಿಟಿ, ಡಿಕ್ರೀಸಸ್ ಇನ್ ಡ್ರೈನ್ ಕರೆಂಟ್, ಇನ್ಕ್ರೀಸಸ್ ಇನ್ ಟ್ರಾನ್ಸ್ಕಂಡಕ್ಟೆನ್ಸ್, ಇನ್ಕ್ರೀಸ್ ಇನ್ ಸೋರ್ಸ್ ಕರೆಂಟ್ ಅಂತ ಕೇಳಿದ್ದಾರೆ ಅಷ್ಟೇ. 45th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್. 1100 ಅಂದ್ರೇನು? ಸಿ ಅಂದ್ರೇನು? 12. ನೆಕ್ಸ್ಟ್ ವ್ಯಾಲ್ಯೂ ಅಂದ್ರೇನು? 13 ಇಂಟು 1001 ಅಂದ್ರೇನು? 9. ಸಿಂಪಲ್ ಥಿಂಗ್. ಸೊ ನಾನು ಏನು ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ, ಡೆಸಿಮಲ್ ನಂಬರ್ನಲ್ಲಿ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. 13 into 9 is 117. ಇದ್ರದ್ದು ಈಕ್ವಲೆಂಟ್ ಬೈನರಿ ನಂಬರ್ ತಗೊಳ್ಳಿ, ದಟ್ ಈಸ್ ಮೋರ್ ದೆನ್ ಎನಫ್. 2 5s 10, 2 8 16, 1 is the remainder. 2 2s 4, 2 9s 18, 0. 2 1s 2, 2 4s 8, 1 is the remainder. Next, what is the value you are going to get? 2 7s 14, 0. 2 3 6 you are going to get 1. 2 1s 1. ನನಗೇನು ಬರುತ್ತೆ? ಟ್ರಿಪಲ್ 1 0 1 0 1. ಟ್ರಿಪಲ್ 1 0 1 0 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 46th ಕ್ವಶನ್ನು ಸಿಮಿಲರ್ ಕ್ವಶನ್ನೇ. ನೋಡಿದ ತಕ್ಷಣವೇ ಬೆರಗಾಗಕ್ಕೆ ಹೋಗಬೇಡಿ. ದ ಬೇಸಿಕ್ ಸ್ಟೆಪ್ ಆಫ್ ಅ 9-bit DAC ಈಸ್ ಅ 10.3 volts. ಸ್ಟೆಪ್ ಸೈಜ್ ಏನು ಕೊಟ್ಟಿದ್ದಾರೆ? 10.3 millivolts. ಇಫ್ 9-bit ವ್ಯಾಲ್ಯೂಸ್, ಫಸ್ಟ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 0 volts ಅಂತ ಕೊಟ್ಟಿದ್ದಾರೆ. ವಾಟ್ ಔಟ್ಪುಟ್ ಪ್ರೊಡ್ಯೂಸ್ ಇಫ್ ದ ಇನ್ಪುಟ್ ಈಸ್ 1011 0 11 11 ಅಂತ ಅರ್ಥ ಅಷ್ಟೇ. ಈ ಲಾಸ್ಟ್ 1 ಅಂದರೆ ಏನು? 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ 2, ನೆಕ್ಸ್ಟ್ 4, ನೆಕ್ಸ್ಟ್ 8, ನೆಕ್ಸ್ಟ್ 16 ಬರೋದಿಲ್ಲ, 32, ನೆಕ್ಸ್ಟ್ 64, ನೆಕ್ಸ್ಟ್ 0 ಅಂದರೆ 128 ಬರೋದಿಲ್ಲ, 256 ಬರುತ್ತೆ. 256 ಬರುತ್ತೆ. ಸೊ ಇವನ್ನೆಲ್ಲದನ್ನು ನಾನು ಏನು ಮಾಡಬೇಕು? ಐ ಹ್ಯಾವ್ ಟು ಆ್ಯಡ್ ದ ಟರ್ಮ್ಸ್. ಸೊ 256 ಪ್ಲಸ್ 64 ಪ್ಲಸ್ 32 ಪ್ಲಸ್ 8 ಪ್ಲಸ್ 4 ಪ್ಲಸ್ 2 ಪ್ಲಸ್ 1 ಎಷ್ಟು ಬಂತು? 367 ಅಂತ ಬಂದಿದೆ. ಇಂಟು ವಾಟ್ ಈಸ್ ದ ಸ್ಟೆಪ್ ಸೈಜ್ ವಿ ಆರ್ ಗೋಯಿಂಗ್ ಟು ಹ್ಯಾವ್? 10.3. 10.3 is the step size, 10.3 milli.
ವೆನ್ ಯು ಪರ್ಫಾರ್ಮ್ ನಿಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ 3780 ಮಿಲ್ಲಿ ಅಥವಾ 3.78 ವೋಲ್ಟ್ಸ್ ಅಂತ ಅರ್ಥ. ಅಂದರೆ ಏನು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸಚ್ ಅ ಸಿಂಪಲ್ ಕ್ವಶನ್ ವಾಟ್ ದೇ ಹ್ಯಾವ್ ಗಿವನ್. 47th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ನೇ ಕೇಳಿದ್ದಾರೆ. ಸೊ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ದಿ ಔಟ್ಪುಟ್ ವಿಚ್ ಈಸ್ ಗಿವನ್ ಬೈ minus of b value is what? 0. So I'm going to get a plus ac into minus a which is equals to minus of. ಇಲ್ಲಿ ನೋಡಿ ನಾನು a ಅಂತ ಕಾಮನ್ ತಗೊತೀನಿ. 1 ಪ್ಲಸ್ ಸಿ ಅಂದರೆ ಏನು? 1 ಅಂತ ಅರ್ಥ. ಇಂಟು ಮೈನಸ್ ಎ. ಎನ ನಾನೇನಾದರೂ ಹೊರಗಡೆ ತಗೊಂಡ್ರೆ, ಇಲ್ಲ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಎ ವ್ಯಾಲ್ಯೂ ಔಟ್ಸೈಡ್. ಸೊ ಮೈನಸ್ ಎ ಇಂಟು ಮೈನಸ್ 1 ನನಗೇನಂತ ಬರುತ್ತೆ? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಅಂತ ಬರುತ್ತೆ. ಎ ಐ ಆಮ್ ಲೆಫ್ಟ್ ವಿತ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? 1 ಅಂತ ಅರ್ಥ. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 48th ಕ್ವಶನ್ ನೋಡಿ, ಮಾಡ್ಯುಲಸ್ ಆಫ್ ಅ ಕೌಂಟರ್ ಮೇಲೆ ಕೇಳಿದ್ದಾರೆ. ವಿತ್ಸ್ ಅನ್ ಲೈಕ್ ಸ್ವಲ್ಪ ಟ್ರಿಕ್ಕಿ ಕ್ವಶನ್ನೇ ಇರುತ್ತೆ. ವೆನ್ ಐ ವಿಲ್ ಬಿ ಸಾಲ್ವಿಂಗ್ ದ ಸೊಲ್ಯೂಷನ್ ವಿಡಿಯೋ ಅದ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ಯುಲಸ್ ಆಫ್ ಎ ಕೌಂಟರ್ನ ನಾನು ಹೆಂಗೆ ತೊಗೋಬೇಕು ಅಂತ. ಜೆ ಈಕ್ವಲ್ಸ್ ಟು 1, ಕೆ ಈಕ್ವಲ್ಸ್ ಟು 1 ಕೊಟ್ಟಿದ್ದಾರೆ ಅಂದರೆ ಏನೋ ಟಾಗಲ್ ಸ್ಟೇಟ್ ಬರುತ್ತೆ. ಸೊ ಫಸ್ಟ್ ಕಂಡೀಷನ್ ನೀವೇನಂತ ತೊಗೊತೀರಾ? 1 1. ಸಪೋಸ್ ಎ ಈಕ್ವಲ್ಸ್ ಟು 0 ಅಂತ ತೊಗೊಳ್ಳಿ. ಫಸ್ಟ್ ಕಂಡೀಷನಲ್ಲಿ ಇನಿಷಿಯಲಿ ಎ ವಾಸ್ 0, ಬಟ್ ನಾವು ಎ ಏನಾಗುತ್ತೆ? ಎ ವಿಲ್ ಬಿಕಮ್ 0 to 1. ಅದ್ರ ಮುಖಾಂತರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಎಲ್ಲ ಕೇಸ್ನಲ್ಲೂ ಜೆ ಈಕ್ವಲ್ಸ್ ಟು 1, ಕೆ ಈಕ್ವಲ್ಸ್ ಟು 1 ಅಂತ ತೊಗೊಂಡು ಸಾಲ್ವ್ ಮಾಡಿ. Then you are going to get the value. 49th question ನೋಡಿ, ಸಿಂಪಲ್ ಕ್ವಶನ್ ಕೇಳಿದರೆ, ಇಫ್ ಇನ್ ದ ಕೇಸ್ ಆಫ್ ಎಸ್ ಆರ್ ಫ್ಲಿಪ್ ಫ್ಲಾಪ್, ಇಫ್ ಆರ್ ಈಕ್ವಲ್ಸ್ ಟು 0 ಆ್ಯಂಡ್ ಎಸ್ ಈಕ್ವಲ್ಸ್ ಟು 0, ಫಾರ್ ಅ ಮೊಮೆಂಟ್ ಇಫ್ ಇನ್ಪುಟ್ ಎಸ್ ಈಕ್ವಲ್ಸ್ ಟು 1, ಸೆಟ್ ಈಕ್ವಲ್ಸ್ ಟು 1, ದೆನ್ ಔಟ್ಪುಟ್ ವಿಲ್ ಬಿ ಈಕ್ವಲ್ಸ್ ಟು 0 0 ಅಂದರೆ ಏನು? ಪ್ರೀವಿಯಸ್ ಸ್ಟೇಟ್. 0 0 ಅಂದರೆ ಏನು? ಪ್ರೀವಿಯಸ್ ಸ್ಟೇಟ್. 0 0 ಅಂದರೆ ಏನು? ಪ್ರೀವಿಯಸ್ ಸ್ಟೇಟ್. For a moment what I am applying is, I am applying set. Initially you assume that output is 0. So Q value will be equals to 0 initially. So set na ನಾನು ಏನಾದರೂ 1 ಅಂತ ಮಾಡಿದ ತಕ್ಷಣ ನಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, for a short duration Q will become 1, then R equals to 0, S equals to 0. ಅವಾಗ ಏನಾಗಬೇಕು? Q will become 1 only. Why? Previous state it is following. Q will change from 0 to 1, then back to 1 itself. Actually ಇದರಲ್ಲಿ ಏನು ಕೊಡಬೇಕಾಯ್ತು ಅಂತ ಹೇಳಿದ್ರೆ, Q will change from previous state to 1, then back to 1 ಅಂತಲೇ ಕೊಡಬೇಕಾಗಿತ್ತು. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಬಿಕಾಸ್ ಪ್ರೆಸೆಂಟ್ ಸ್ಟೇಟ್ ಆಫ್ ದಿ ಔಟ್ಪುಟ್ ಏನೂ ಕೊಟ್ಟಿಲ್ಲ ಅವರು. ದಿ ಅಬ್ರಿವೇಷನ್ ಆಫ್ EEPROM ಈಸ್ electrically erasable programmable read only memory. Option C is going to follow. Simple question, repeated one, and even in the mock test also same question ne kelidini. 51st question is match the following. This one is a bipolar transistor. Next il nodi, this one is NMOS transistor. In the case of NMOS transistor, entire pull-up network we are going to make use, or we are going to replace with the help of a depletion mode NMOS transistor. Mugitu. And in the case, this one is a PMOS transistor and this one is NMOS transistor. Collectively it is a CMOS network. So nange ಏನು ಬರ್ತಾ ಇದೆ? R ಗೆ ನನಗೆ 2 ಅಂತ ಬರ್ತಾ ಇದೆ. So straight away I can go with option C. FET ಗೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. Q ಗೆ ನನಗೆ 3 ಅಂತ ಬರ್ತಾ ಇದೆ. One more thing I have clarified, and first one is MOSFET. So easily ಈ ರೀತಿ ಸಾಲ್ವ್ ಮಾಡಬೇಕು. Which one of the following is not true for a memory mapped input output? 8086 question ನೋಡಿ, ಸಾಲ್ವ್ ಮಾಡಿ. The continuous time signal, this question is from signals and system. ಈಕ್ವೇಷನ್ಸ್ ವೈಸ್ ಸಾಲ್ವ್ ಮಾಡಬೇಕು. ಇನ್ ದ ಡೀಟೇಲ್ ಲೆಕ್ಚರ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇಟ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ ಅಷ್ಟೇ. y ಆಫ್ ಟಿ ಈಕ್ವಲ್ಸು x² ಟೈಮ್ಸ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಈ ಎಕ್ಸ್ ಆಫ್ ಟಿನ ನಾನು ಯು ಆಫ್ ಟಿ ಅಂತ ತೊಗೊಂಡು ಸಾಲ್ವ್ ಮಾಡಿ, ಇಲ್ಲ ಅಂತೇಳಿ ಎಕ್ಸ್ ಆಫ್ ಟಿ ಒಂದು ಫಂಕ್ಷನ್ ಅಂತ ತೊಗೊಂಡು ಸಾಲ್ವ್ ಮಾಡಿ. ವಾಟ್ ಈಸ್ ದ ನೇಚರ್ ಆಫ್ ದ ಸಿಗ್ನಲ್?
y ಆಫ್ ಟಿ ಈಕ್ವಲ್ಸ್ ಟು ಎಕ್ಸ್ ಆಫ್ ಟಿ ಅಂತ ಕೊಟ್ಟಿದ್ದರೆ ಲೀನಿಯರ್ ಅಂತ ಹೇಳ್ಬೋದಾಗಿತ್ತು. ಲೀನಿಯಾರಿಟಿ ನಾನೇನದು ಪ್ರೂವ್ ಮಾಡಬೇಕಂತ ಹೇಳಿದ್ರೆ ಎರಡು ಕಂಡೀಷನ್ ನಾನು ಸ್ಯಾಟಿಸ್ಫೈ ಮಾಡಬೇಕು. ಯಾವುದು? ಅಡಿಟಿವಿಟಿ ಮತ್ತು ಇನ್ನೊಂದೇನಂತಲ್ಲ ಲೈಕ್ ಸಮ್ಮಿಂಗ್ ಮಾಡಬೇಕಾಗತ್ತೆ. ಸ್ಕೇಲಿಂಗ್ ಪ್ರಾಪರ್ಟಿ, ಅಡಿಟಿವಿಟಿ ಮತ್ತು ಸ್ಕೇಲಿಂಗ್ ಎರಡೂ ನಾನು ಸ್ಯಾಟಿಸ್ಫೈ ಮಾಡಬೇಕು. ಅವಾಗ ಮಾತ್ರ ನಾನು ಲೀನಿಯರ್ ಅಂತ ಹೇಳ್ಬೋದು. ಎಕ್ಸ್ ಆಫ್ ಟಿಗೆ x1 ಆಫ್ ಟಿ ಮತ್ತು x2 ಆಫ್ ಟಿ ಅಂತ ತೊಗೊಳ್ಳಿ, ಸ್ಕೇಲ್ ಮಾಡಿ ವಿ ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಆನ್ಸರ್ ಆರ್ ವಾಟ್ ಚೆಕ್ ಮಾಡ್ಕೊಳ್ಳಿ. ಸ್ಕ್ವಯರ್ ಇರೋದ್ರಿಂದ ಈಸ್ ಇಟ್ ಅ ಲೀನಿಯರ್? ಇಟ್ ಈಸ್ ಅ ನಾನ್ ಲೀನಿಯರ್. ಅಂದರೆ ಏನು? ಆಪ್ಷನ್ ಎ ಕ್ಯಾನ್ ಬಿ ಎಲಿಮಿನೇಟೆಡ್ ಆ್ಯಂಡ್ ಆಪ್ಷನ್ ಡಿ ಈಸ್ ಆಲ್ಸೋ ಕ್ಯಾನ್ ಬಿ ಎಲಿಮಿನೇಟೆಡ್. ಎಕ್ಸ್ ಆಫ್ ಟಿನಲ್ಲಿ ಯಾವುದಾದ್ರೂ ಮೆಮೊರಿ ಟರ್ಮ್ ಅನ್ನೋದು ಇದೆಯಾ? ಇಲ್ಲ. ಔಟ್ಪುಟ್ ಈಸ್ ಡಿಪೆಂಡಿಂಗ್ ಆನ್ ವಾಟ್? ಪ್ರೆಸೆಂಟ್ ಇನ್ಪುಟ್ ಓನ್ಲಿ. ಔಟ್ಪುಟ್ ಈಸ್ ಡಿಪೆಂಡಿಂಗ್ ಆನ್ ಪ್ರೆಸೆಂಟ್ ಇನ್ಪುಟ್ ಓನ್ಲಿ. ಪ್ರೆಸೆಂಟ್ ಇನ್ಪುಟ್ ಅಂದ್ರೇನು? ಮೆಮೊರಿ ಲೆಸ್ ಅಂತ ಅರ್ಥ. ಸ್ಟ್ರೈಟ್ ಅವೇ ಏನು ಗೊತ್ತಿಲ್ಲ ಅಂದ್ರೇನು ಮೆಮೊರಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಏಬಲ್ ಟು ಜಸ್ಟಿಫೈ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸ್ಟೇಬಲ್, ಎಸ್ ಇಟ್ ಈಸ್ ಅ ಸ್ಟೇಬಲ್ ಸಿಸ್ಟಮ್. 55th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್. ವಿಂಡೋಯಿಂಗ್ ಮೆಥಡ್ ಮೇಲೆ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ ಇದುವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಈ ಎಲ್ಲ ಕ್ವಶನ್ಸ್ ನೋಡಿ ಎಕ್ಸಾಮ್ ಪ್ಯಾಟರ್ನ್ ನಿಮಗೆ UGC ನೆಟ್ ಥರನೇ ಇರುತ್ತೆ. ನಾನು ಇನ್ನೊಂದು ಚಾನಲಲ್ಲಿ ನೋಡಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀರಿ. ಇನ್ ದ ಕೇಸ್ ಆಫ್ ರೆಕ್ಟ್ಯಾಂಗ್ಯುಲರ್ ವಿಂಡೋ ಇಟ್ ಈಸ್ -13. ಇನ್ ದ ಕೇಸ್ ಆಫ್ ಬಾಲೆಟ್ ವಿಂಡೋ ಇಟ್ ಈಸ್ -25. ಸೊ ರೆಕ್ಟ್ಯಾಂಗ್ಯುಲರ್ ವಿಂಡೋ 1ಗೆ ನಾನು ಏನು ಬರಬೇಕು? 4 ಅಂತ ಬರಬೇಕು. ಮುಗೀತು. ಆಪ್ಷನ್ ಬಿ ಈಸ್ ಕರೆಕ್ಟ್. ಬಾರ್ಲೆಟ್ಗೆ ಎಷ್ಟು? -25 dB. ನೆಕ್ಸ್ಟ್ ಆ್ಯನಿಂಗ್ ವಿಂಡೋಗೆ ಎಷ್ಟು? 41 ಬರುತ್ತೆ. ಆ್ಯನಿಂಗ್ ವಿಂಡೋಗೆ ಎಷ್ಟು? 41 ಬರುತ್ತೆ. ಸಾರಿ, ಆ್ಯನಿಂಗ್ ವಿಂಡೋಗೆ ಎಷ್ಟು ಬರುತ್ತೆ? 31 ಅನ್ನೋದು ಬರುತ್ತೆ. 31 ಅನ್ನೋದು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಿದೆ, ಹ್ಯಾಮಿಂಗ್ ವಿಂಡೋಗೆ ಎಷ್ಟು ಬರುತ್ತೆ? 41 to 43 ಇಷ್ಟು ಬರುತ್ತೆ. ಅದೇ ರೀತಿ ವಿ ಶುಡ್ ನೋ ಬ್ಲ್ಯಾಕ್ಮನ್ ವಿಂಡೋ. ಬ್ಲ್ಯಾಕ್ಮನ್ ವಿಂಡೋಗೆ ಎಷ್ಟು ಬರುತ್ತೆ? -71. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಸ್ಪೇಷಿಯಲ್ ಡೈವರ್ಸಿಟಿ ಅಂದ್ರೇನು? ಟೆಂಪರಲ್ ಡೈವರ್ಸಿಟಿ ಅಂದ್ರೇನು? ಫ್ರೀಕ್ವೆನ್ಸಿ ಡೈವರ್ಸಿಟಿ ಅಂದ್ರೇನು? ಪೋಲರೈಸೇಷನ್ ಡೈವರ್ಸಿಟಿ ಅಂದ್ರೇನು ಗೊತ್ತಿರಬೇಕು. ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ಪೋಲರೈಸೇಷನ್ ಅಂದರೆ ಏನು? ಇದ್ರ ಕಾನ್ಸೆಪ್ಟ್ ನೋಡಿ ಸಿಕ್ಕಾಬಟ್ಟೆ ಜಾಸ್ತಿ ಸತಿ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಡೈವರ್ಸಿಟಿ, ಫ್ರೀಕ್ವೆನ್ಸಿ ರೀಯೂಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. 92.7 ಬೆಂಗಳೂರಿನಲ್ಲೂ ಇದೆ, ಹೈದ್ರಾಬಾದ್ನಲ್ಲೂ ಇದೆ. ಓವರ್ಲ್ಯಾಪ್ ಆಗುತ್ತಾ? ಓವರ್ಲ್ಯಾಪ್ ಆಗೋದಿಲ್ಲ. ಕರೆಕ್ಟಾ? ಇದು ಇಂಪಾರ್ಟೆಂಟ್. ಪೋಲರೈಸೇಷನ್ ಡೈವರ್ಸಿಟಿ ಆ್ಯಂಡ್ ಮಲ್ಟಿಪಲ್ ಆ್ಯಂಟಿನಾಸ್ ವಿತ್ ಡಿಫ್ರೆಂಟ್ ಪೋಲರೈಸೇಷನ್, ಇದನ್ನು ನೋಡಿ ನಿಮಗೆ ಇಲ್ಲೇ ಇಂಟ್ ಸಿಕ್ಬಿಡುತ್ತೆ. 57th ಕ್ವೆಶನ್ ನೋಡಿ, ಇಟ್ ಈಸ್ ಬೇಸ್ಡ್ ಆನ್ ಹಾಫ್ ವೇವ್ ಡೈಪೋಲ್, ಎಸ್ಪೆಷಲಿ ಆ್ಯಂಟಿನಾ ಪಾರ್ಟ್ನೇ ಕೇಳಿದ್ದಾರೆ. ಐಸೋಟ್ರೋಪಿಕ್ ಆ್ಯಂಟಿನಾ ಅಂದ್ರೇನು? ವಿಚ್ ಎಮಿಟ್ಸ್ ದ ಸಿಗ್ನಲ್ಸ್ ಇನ್ ಆಲ್ ದ ಡೈರೆಕ್ಷನ್. 58th ಕ್ವೆಶನ್ ನೋಡಿ, ಸಿಂಪಲ್ ಕ್ವೆಶನ್. ವಾಟ್ ಈಸ್ ದ ಟೋಟಲ್ ಪವರ್? PT ಈಕ್ವಲ್ಸ್ ಟು PC ಇಂಟು 1 + μ² ಡಿವೈಡೆಡ್ ಬೈ 2. ಮುಗೀತು. ವಾಟ್ ಈಸ್ ದ ಮಾಡ್ಯುಲೇಷನ್ ಇಂಡೆಕ್ಸ್? ವಾಟ್ ದೇ ಹವ್ ಗಿವನ್ 100%. ಅಂದರೆ ಎಷ್ಟು? 1 ಅಂತಲೇ ಅರ್ಥ. PC ಇಂಟು 1 + 1 ಡಿವೈಡೆಡ್ ಬೈ 2 ಅಂದ್ರೇನು? 3/2 ಅಂತ ಅರ್ಥ. ವಾಟ್ ಈಸ್ ದ ವ್ಯಾಲ್ಯೂ ದೇ ಹವ್ ಗಿವನ್? ದ ಟೋಟಲ್ ಪವರ್ ದೇ ಹವ್ ಗಿವನ್ ಇಟ್ ಆಸ್ 1000 ಇಂಟು 2 ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ಸ್ ಟು ದ ಕ್ಯಾರಿಯರ್ ಪವರ್. 2000 ಡಿವೈಡೆಡ್ ಬೈ 3 ಎಷ್ಟು? 666.7 ವ್ಯಾಟ್ಸ್. ಸಿಂಪಲ್ ಕ್ವೆಶನ್. ಕ್ಯಾಲ್ಕುಲೇಟರ್ ಬೇಕಾ? ನಾಟ್ ಅಟ್ ಆಲ್ ರಿಕ್ವೈರ್ಡ್. ನಾಟ್ ರಿಕ್ವೈರ್ಡ್. The number of phase angles used in quadriphase phase shift keying to represent the digital data being transmitted is. ಎಷ್ಟು ವೇಸ್ನಲ್ಲಿದೆ ನೋಡಿ. ಯೂನಿಫಾರ್ಮ್ ರಿಟರ್ನ್ ಟು 0, ಯೂನಿಫಾರ್ಮ್ ನಾನ್ ರಿಟರ್ನ್ ಟು 0, ರಿಟರ್ನ್ ಟು 0. DPSKದಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? QPSKದಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಇದ್ರದ್ದೆಲ್ಲ ನಾನು ನಿಮಗೆ ಹೇಳಿದೆ. ಸೊ ಬೇಸ್ಡ್ ಆನ್ ದಟ್ ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ಸಾಲ್ವ್ ದಿಸ್. ಬೇಸ್ಡ್ ಆನ್ ದಿಸ್ we should be in a position to solve. Next question ನೋಡಿ, simple question. x of n ನಾನು ಈ ರೀತಿ ಬರ್ಕೊತೀನಿ, 1 2 3. ಫಿಲ್ಟರ್ ಕೋಎಫಿಷಿಯಂಟ್ ನಾನು ಹೆಂಗೆ ಬರ್ಕೊತೀನಿ? 1 1 1 ಅಂತ ತೊಗೊತೀನಿ. ಲೀನಿಯರ್ ವೇ ಆಫ್ ಸಾಲ್ವಿಂಗ್, ಎಷ್ಟೊಂದು ಮೆಥಡ್ಸ್ ಇದೆ, ಬಟ್ ಒನ್ ವೇ ಆಫ್ ಸಾಲ್ವಿಂಗ್ ವಿ ಆರ್ ಗೋಯಿಂಗ್ ಟು ಸಾಲ್ವ್. ದಟ್ಸ್ ಇಟ್. 1 multiplied by all the values you do, 2 multiplied by all the values you do, 3 multiplied by all the values you do. Next we have to add the terms. When you try to add the terms, ನಂಗೆ ಏನು ಬರುತ್ತೆ? 1 2 + 1 ಎಷ್ಟು ಬರುತ್ತೆ? 3. ನೆಕ್ಸ್ಟ್ 3 + 2 5, 5 + 1 is 6, 3 + 2 is what? 5. Then 3. 1 3 6 5 3.
ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸಿಂಪಲ್ ಕ್ವಶನ್ನೇ ಕೇಳಿದ್ದಾರೆ, ತುಂಬ ಕಾಂಪ್ಲಿಕೇಟೆಡ್ ಏನು ಕೇಳಿಲ್ಲ. ಫಾರ್ ಡಬ್ಲಿಂಗ್ ದ ಬಾಡ್ ರೇಟ್ ಇನ್ ದ ಕೇಸ್ ಆಫ್ 8051 serial communication, the changes in the bit of dash register is done. ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಸ್ಟ್ರೈಟ್ ಅವೇ ಕ್ವಶನ್. ದ ಪ್ರೊಪಗೇಷನ್ ಕಾನ್ಸ್ಟೆಂಟ್ ಇನ್ ದ ಕೇಸ್ ಆಫ್ ಟ್ರಾನ್ಸ್ಮಿಷನ್ ಲೈನ್ ರಿಲೇಷನ್ ನಮಗೇನಾದ್ರು ಗೊತ್ತಿದೆ, ವಿಲ್ ಬಿ ಇನ್ ಎ ಪೊಸಿಷನ್ ಟು ಸಾಲ್ವ್ ಇಟ್. The length of the half wave dipole antenna to be used to receive a 5 megahertz radio signal is 50 meter, 30 meter, 60 meter and 20 meter. ನೋಡಿ ಸಿಂಪಲ್ ಕ್ವಶನ್. 64th ಕ್ವಶನ್ ನೋಡಿ, ಡೆಡ್ ಈಸಿ ಕ್ವಶನ್ ಕೇಳಿದ್ದಾರೆ. ಯಾಕೆ ನಾನು ಡೆಡ್ ಈಸಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ನೀವು ಸಾಲ್ವ್ ಮಾಡ್ಬೋದು. ಕ್ಯಾಲ್ಕುಲೇಟರ್ ಬೇಕಾ? ನಾಟ್ ಅಟ್ ಆಲ್ ರಿಕ್ವೈರ್ಡ್. ಫಾರ್ಮುಲಾ ಗೊತ್ತಿರಬೇಕಾ? ಹೌದು ಗೊತ್ತಿರಬೇಕು. What is the cutoff frequency formula? FC, which is equals to C divided by 2 into under root of M divided by A the whole square plus N divided by B the whole square. ಇನ್ನೂ ಸಿಂಪಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? T10 ಡಾಮಿನೆಂಟ್ ಮೋಡ್ ಅಂತ ಕೊಟ್ಟಿದ್ದಾರೆ. 10 ಅಂದರೆ ಏನು? ಇಟ್ ಕರೆಸ್ಪಾಂಡ್ಸ್ ಟು M and N. ಇಟ್ ಕರೆಸ್ಪಾಂಡ್ಸ್ ಟು M and N. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 7 ಸೆಂಟಿಮೀಟರ್ ಅಂದರೆ ಏನು? ಟೇಕ್ ಇಟ್ ಆಸ್ A ಆ್ಯಂಡ್ ಬಿ ಈಸ್ 3.5 ಸೆಂಟಿಮೀಟರ್. ಉಲ್ಟಾ ತೊಗೊಳಕ್ಕೆ ಹೋಗಬಾರ್ದು, ಎ ಯಾವಾಗೂ ದೊಡ್ಡ ವ್ಯಾಲ್ಯೂ ಇರುತ್ತೆ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ? ಡಾಮಿನೆಂಟ್ ಮೋಡ್ ಅಂತ ಕೊಟ್ಟಿದ್ದಾರೆ. ಮೋರ್ ಓವರ್ ಎನ್ ಈಸ್ ಈಕ್ವಲ್ಸ್ ಟು 0. ನಮಗೇನು ಬರುತ್ತೆ? ಸಿ ಡಿವೈಡೆಡ್ ಬೈ 2 ಇಂಟು ಅಂಡರ್ ರೂಟ್ ಆಫ್ ಎಮ್ ಡಿವೈಡೆಡ್ ಬೈ ಎ ದ ಹೋಲ್ ಸ್ಕ್ವೇರ್. ಸ್ಕ್ವಯರ್ ಆ್ಯಂಡ್ ರೂಟ್ ಈಸ್ ಗೋಯಿಂಗ್ ಟು ಕ್ಯಾನ್ಸಲ್. ನಮಗೇನು ಬರುತ್ತೆ? ಸಿ ಡಿವೈಡೆಡ್ ಬೈ 2 ಇಂಟು ಎಮ್ ಇಂಟು ಎ, ಸಾರಿ ಎಮ್ ಡಿವೈಡೆಡ್ ಬೈ ಎ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಮ್? 1 ಅಂತ ಕೊಟ್ಟಿದ್ದಾರೆ. ನಮಗೇನು ಬರುತ್ತೆ? ಸಿ ಡಿವೈಡೆಡ್ ಬೈ 2a. ಮುಗೀತು. ಇನ್ನೂ ಕಷ್ಟ ನಾವು ಸಾಲ್ವ್ ಮಾಡೋದು. ಡೋಂಟ್ ವರಿ, ವಿ ಆರ್ ದೇರ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್? 3 ಇಂಟು 10 ಪವರ್. ನೋಡಿ 8 ಅಂತ ಬರೀಬಾರ್ದು. ಯಾಕೆ? ಸೆಂಟಿಮೀಟರ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ 10 ಪವರ್ 10 ಅಂತಲೇ ಬರೀಬೇಕು. ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಎ ವ್ಯಾಲ್ಯೂ ಎಷ್ಟು? 7 ಅಂತ ಕೊಟ್ಟಿದ್ದಾರೆ. ಎಲ್ಲ ಯೂನಿಟ್ಸ್ ನೋಡಿ ಗಿಗಾ ಅಂತಲೇ ಇದೆ. ನಾವೇನು ಮಾಡಬೇಕು? 30 ಡಿವೈಡೆಡ್ ಬೈ 14 ಗಿಗಾ ಅಂತ ತಗೊಳ್ಳಿ. ಗಿಗಾ ಅಂದರೆ ಎಷ್ಟು? 10 ಪವರ್ 9. 14 1s 14, 14 2s 28. 2 ಚೇಂಜ್ ಅಷ್ಟೇ. 2.14 gigahertz. Calculator ನಾನು ತಗೊಂಡಿದ್ದನ್ನು I have not taken the calculator. How much time I have taken to solve? Not more than 10 to 15 seconds. Remaining of the time you have saved. ಎಷ್ಟು ಟೈಮ್ ಸೇವ್ ಮಾಡಿದ್ದೀರಾ? 45 seconds your time you have saved. This is important. Large microwave powers may be measured with the help of bolometer, barometer, thermistor, calorimeter. It can be measured with the help of calorimeter. ಟರ್ಮಲಿ ಸೆನ್ಸಿಟಿವ್ ರೆಸಿಸ್ಟರ್ನ ಥರ್ಮಿಸ್ಟರ್ ಅಂತ ಹೇಳ್ತಾರೆ. ಇನ್ ದ ಕೇಸ್ ಆಫ್ 8051 ಸ್ಟ್ಯಾಕ್, ಫಸ್ಟ್ ಇನ್ ಲಾಸ್ಟ್ ಔಟು ಇದು ಆ್ಯಕ್ಚುಲಿ ಟ್ರ್ಯಾಪಿಂಗ್. ಫಸ್ಟ್ ಯಾವುದು ಹೋಗುತ್ತೋ ಅದು ಲಾಸ್ಟಲ್ಲಿ ಬರುತ್ತೆ. ಲಾಸ್ಟ್ ಇನ್ ಫಸ್ಟ್ ಔಟ್ ಈಸ್ ದ ಬೆಸ್ಟ್ ಆಪ್ಷನ್. ಲಾಸ್ಟ್ ಇನ್ ಫಸ್ಟ್ ಔಟ್ ಈಸ್ ದ ಬೆಸ್ಟ್ ಆಪ್ಷನ್. ಲಾಸ್ಟ್ ಡೇಟಾ ಯಾವುದನ್ನು ನಾವು ಪುಷ್ ಮಾಡಿದ್ರೋ ಅದೇ ಫಸ್ಟಾಗಿ ಪಾಪ್ ಆಗುತ್ತೆ. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆಪ್ಷನ್ ಡಿ ಈಸ್ ಆಲ್ಸೋ ಕರೆಕ್ಟ್, ಬಟ್ ಸೂಟಬಲ್ ಆನ್ಸರ್ ಈಸ್ ಆಪ್ಷನ್ ಎ. 67th ಕ್ವೆಶನ್ ನೋಡಿ, ಎಸ್ ಸಿಗೂ ಕಂಪೇರ್ ಮಾಡ್ಕೊಳ್ಳಿ, ಎಸ್ ಇಗೂ ಕಂಪೇರ್ ಮಾಡಿ. 8051 ಮೇಲೆ ಜಾಸ್ತಿ ಕ್ವೆಶನ್ಸ್ ಕೇಳಿದ್ದಾರೆ. ಟೈಮರ್ 0 ಇನ್ ದ ಕೇಸ್ ಆಫ್ ಮೋಡ್ 3 ಯೂಸಸ್. ಟೈಮರ್ ಲೋ ಆ್ಯಂಡ್ ಟೈಮರ್ ಹೈ ಆಸ್ 2 separate registers. Only timer high, only timer low, both are single registers. ಸಿಂಪಲ್ ಕ್ವೆಶನ್ಸೇ ಕೇಳಿದ್ದಾರೆ. ಸೆಟ್ ಬಿ 07H ಇನ್ಸ್ಟ್ರಕ್ಷನ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಎಷ್ಟು ಸತಿ ಕೇಳಿದಾರೋ ನನಗೆ ಗೊತ್ತಿಲ್ಲ. ಆಪ್ಷನ್ ಸಿ. ವಿಚ್ ಪೋರ್ಟ್ ಹ್ಯಾಸ್ ನೋ ಡ್ಯುಯಲ್ ಫಂಕ್ಷನ್ ಇನ್ ದ ಕೇಸ್ ಆಫ್ 8051? ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2, ಪೋರ್ಟ್ 3. ಪೋರ್ಟ್ 1 ಈಸ್ ನಾಟ್ ಅಟ್ ಆಲ್ ಹ್ಯಾವಿಂಗ್ ಡ್ಯುಯಲ್ ಫಂಕ್ಷನ್. ನಾಟ್ ಅಟ್ ಆಲ್ ಹ್ಯಾವಿಂಗ್ ಡ್ಯುಯಲ್ ಫಂಕ್ಷನ್. ನೋಡಿ, ವಿತ್ ದಿಸ್ ಇಂಟೆನ್ಷನ್ ವಿ ವಿಲ್ ಬಿ ಗೆಟಿಂಗ್ ಇನ್ ಟು ಆರ್ಗನೈಸೇಷನ್. ಮೋರ್ ಓವರ್ ವಿ ವಿಲ್ ನಾಟ್ ಬಿ ಯೂಸಿಂಗ್ 8051. ಅಂದರೆ ಏನು? ಕಾಂಪಿಟೇಟಿವ್ ಎಕ್ಸಾಮ್ಗೂ ಔಟ್ ಆಫ್ ಸಿಲೆಬಸ್ನೇ ನಮಗೆ ಓದೋದಕ್ಕೆ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಯೋಜನ ನಮ್ಗೆ ಆಗೋದಿಲ್ಲ. ಇನಿ ಅಪ್ಡೇಟೆಡ್ ಟೆಕ್ನಾಲಜಿ ದೇ ಆರ್ ಆಸ್ಕಿಂಗ್ ನೋ. ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಅವರು ಕೇಳ್ತಾ ಇದ್ದಾರೆ ಕ್ವೆಶನ್. ಅಂದರೆ ಏನು? ನಾಟ್ ಅ ಗುಡ್ ಕ್ವಾಲಿಟಿ ಕ್ವೆಶನ್ಸ್ ದೇ ಹ್ಯಾವ್ ಸೆಟ್. ನಾಟ್ ಅ ಗುಡ್ ಕ್ವಾಲಿಟಿ ಕ್ವೆಶನ್ಸ್ ದೇ ಹ್ಯಾವ್ ಸೆಟ್. ಆಲ್ಟರ್ನೇಟರ್ಸ್ ಬಗ್ಗೆ ಓದ್ತೀರಾ? ಎಸ್. ಒನ್ಸ್ ಯು ಗೆಟ್ ಇನ್ ಟು BMRCL ಅವಾಗೇ ನಿಮಗೆ ಆಲ್ಟರ್ನೇಟರ್ಸ್ನೂ ಓದಬೇಕಾಗುತ್ತೆ, ಟ್ರಾನ್ಸ್ಫಾರ್ಮರ್ಸ್ನೂ ಓದಬೇಕಾಗುತ್ತೆ. ಸೊ ಅದ್ರದ್ದು ವರ್ಕಿಂಗ್ ಪ್ರಿನ್ಸಿಪಲ್, ಎಸ್ಪೆಷಲಿ ನೀವು ಸಮ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ನೀವೇನು ಸೇರಿಕೊಂಡ್ರೆ ಇನ್ ಡೆಪ್ತ್ ನೀವು ಕಲ್ತ್ಕೊತೀರಾ. ಬಟ್ ಮೈಕ್ರೋ ಕಂಟ್ರೋಲರ್ 8051 ನೀವೆಲ್ಲಿ ಕಲ್ತ್ಕೊತೀರಾ ಹೇಳಿ ನೋಡೋಣ? ನಾಟ್ ಅಟ್ ಆಲ್ ಯೂಸ್ಫುಲ್. ಸೊ
ನಾವು ಓದೋ ಟೈಮ್ನಲ್ಲೂ ಥಿಯರಿ ಓದೋ ಟೈಮ್ನಲ್ಲೂ ಓದಿದ್ದೀರಿ, ಅಂದರೆ ನಮ್ಮ ಡಿಗ್ರಿ ಮಾಡೋ ಟೈಮ್ನಲ್ಲೂ ಓದಿದ್ರಿ. ಆ್ಯಂಡ್ ಮೋರ್ ಓವರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ ವಿ ಆರ್ ಸ್ಟಡಿಂಗ್ ದ ನಾನ್ಸೆನ್ಸ್ ಥಿಂಗ್ಸ್ ಓನ್ಲಿ. In the case of 8051 microcontroller, 11.0592 megahertz is the frequency at which it is operating. The time required to execute the instruction mul AB. So mul AB ಈ ಇನ್ಸ್ಟ್ರಕ್ಷನ್ ಏನಾದರೂ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಲಾಕ್ ಸೈಕಲ್ಸ್ ತೊಗೊಳುತ್ತೆ, ದಾಟ್ಸ್ ವಾಟ್ ದೇ ಆರ್ ಆಸ್ಕಿಂಗ್. ಸೇ ಸಪೋಸ್ 5 ಕ್ಲಾಕ್ ಸೈಕಲ್ಸ್ ತೊಗೊಳುತ್ತೆ. 5 ಮಲ್ಟಿಪ್ಲೈಡ್ ಬೈ ದ ಟೈಮ್ ಯು ಆರ್ ಗೋಯಿಂಗ್ ಟು ಟೇಕ್. 1 ಡಿವೈಡೆಡ್ ಬೈ ಎಫ್ ಈಸ್ ದ ಟೈಮ್. 10 ಸೈಕಲ್ಸ್ ತೊಗೊಳುತ್ತೆ. 10 ಮಲ್ಟಿಪ್ಲೈಡ್ ಬೈ ಟಿ. 15 ತೊಗೊಂಡೆ. 15 ಮಲ್ಟಿಪ್ಲೈಡ್ ಬೈ ಟಿ. ಈ ರೀತಿ ನೀವು ಸಾಲ್ವ್ ಮಾಡ್ತೀರಾ. ಇಟ್ಸ್ ಅನ್ ಈಸಿ ಕ್ವಶನ್. ವೆನ್ ಡ್ರೈವಿಂಗ್ ಆ್ಯಂಡ್ ಡ್ರಿವನ್ ಶಾಫ್ಟ್ಸ್ ಆರ್ at comparatively short distance apart and higher efficiency is required, the type of a drive suitable is belt drive, chain drive, gear drive, friction drive. ನೋಡಿ SCTO ಪೇಪರ್ನ ನಾನು ಸಾಲ್ವ್ ಮಾಡೋ ಟೈಮ್ನಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೆಲ್ಟ್ ಡ್ರೈವ್ನಲ್ಲಿ ಪ್ರಾಬ್ಲಮ್ ಏನಿದೆ ಮತ್ತು ಚೈನ್ ಡ್ರೈವ್ನಲ್ಲಿ ಪ್ರಾಬ್ಲಮ್ ಏನಿದೆ. ಗೇರ್ ಡ್ರೈವ್ನಲ್ಲಿ ವಾಟ್ ಈಸ್ ದ ಅಡ್ವಾಂಟೇಜ್ ಯು ಆರ್ ಗೋಯಿಂಗ್ ಟು ಗೆಟ್, ವಾಟ್ ಈಸ್ ದ ಅಡ್ವಾಂಟೇಜ್ ವಿ ಆರ್ ಗೋಯಿಂಗ್ ಟು ಗೆಟ್, ಪ್ರತಿಯೊಂದನ್ನು ನಾನು ಹೇಳಿದ್ದೀನಿ. ಮತ್ತು ಕ್ಲಾಸಸ್ ಎಕ್ಸ್ಪ್ಲೈನ್ ಮಾಡೋ ಟೈಮ್ನಲ್ಲಿ ಹೈಡ್ಲರ್ ಗೇರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಕಾಂಪೌಂಡ್ ಗೇರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಡೋಂಟ್ ವರಿ, ವಿತ್ ರೆಸ್ಪೆಕ್ಟ್ ಟು ಆಪ್ಷನ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಸೆಂಟ್ರಿಫ್ಯೂಗಲ್ ಪಂಪ್ ಕನ್ವರ್ಟ್ಸ್ ಕೈನೆಟಿಕ್ ಎನರ್ಜಿ ಆಫ್ ಪಂಪ್ ಇಂಟು ಪ್ರೆಷರ್ ಎನರ್ಜಿ? 73rd ಕ್ವಶನ್ ನೋಡಿ, ಇಟ್ಸ್ ಅ ರಿಪೀಟೆಡ್ ಕ್ವಶನ್. The air standard cycle on which the petrol engine works is referred as Otto cycle, Joule cycle, Carnot cycle, dual cycle. ಪ್ರೀವಿಯಸ್ ಇಯರ್ನಲ್ಲೂ ಕೇಳಿದ್ದಾರೆ, ಇದರಲ್ಲೂ ರಿಪೀಟ್ ಮಾಡಿದ್ದಾರೆ ಅಷ್ಟೇ. Which part is used in IC engine to convert reciprocating motion of piston to rotating motion of output shaft? Connecting rod, cam shaft, crank shaft, Gudgin pin. ಈ ಕ್ವಶನ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಮೆಕ್ಯಾನಿಕಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಇನ್ ದಿ ಕೇಸ್ ಆಫ್ ಎಲೆಕ್ಟ್ರಿಕಲ್ ಆಲ್ಟರ್ನೇಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಸೊ ಮೆಕ್ಯಾನಿಕಲ್ ನಾವೇನಾದರೂ ಓದಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಬಿ ಡೆಫಿನೆಟ್ಲಿ ಔಟ್ ಆಫ್ ರೇಸ್. ಇಲ್ಲ ಅಂತಂದರೆ ಮೆಕ್ಯಾನಿಕಲ್ ಮಿಕ್ಕಿದ್ದನ್ನೆಲ್ಲ ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ಸಾಲ್ವ್ ಇಟ್. 75th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಈಟ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಈಟ್ ರಿಕ್ವೈರ್ಡ್. ಸೆಕೆಂಡ್ PUC ಇಂದನೂ ಓದ್ತಾ ಇದ್ದೀರಾ ವಾಟ್ ಯು ಮೀನ್ ಬೈ ಸ್ಪೆಸಿಫಿಕ್ ಈಟ್ ಅಂತ. ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್, ದಟ್ ವಿಲ್ ಬಿ ಗುಡ್. 76th ಕ್ವಶನ್ ನೋಡಿ, ಬೇಸ್ಡ್ ಆನ್ 2-stroke ಇಂಜಿನ್. ಎಕ್ಸಾಂಪಲ್ ಯಾವುದು? RX100 ತಗೊಳ್ಳಿ. One cycle is completed in the following number of revolutions of the crankshaft. ಎಷ್ಟು ರೆವಲ್ಯೂಷನ್ಸ್ ಬೇಕಾಗುತ್ತೆ ಕೇಳಿದ್ದಾರೆ. 4 ಸ್ಟ್ರೋಕ್ನು ಅಷ್ಟೇ ಎಷ್ಟು ಬೇಕಾಗುತ್ತೆ ಇದನ್ನೆಲ್ಲ ಕೇಳಿದ್ದಾರೆ. ನೋಡಿ ಕ್ಯಾಂಡಲಾ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ವಾಟ್ ಈಸ್ ದ ಯೂನಿಟ್ ಆಫ್ ಲ್ಯೂಮಿನಸ್ ಇಂಟೆನ್ಸಿಟಿ ಇನ್ SI ಯೂನಿಟ್ ಸಿಸ್ಟಮ್? ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರುಮೆಂಟ್ is used for measuring speed divided by velocity? ನೋಡಿ ಒಂದು ವೀಲ್ ಒಂದು ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಟ್ಯಾಕೋಮೀಟರ್ ಯೂಸ್ ಮಾಡಿಕೊಂಡು ನೀವು ಮೆಷರ್ ಮಾಡ್ತೀರಾ. ಪೈಲಟ್ ಟ್ಯೂಬ್ ಏನಕ್ಕೆ ಯೂಸ್ ಮಾಡ್ತೀರಾ? ಅನಿಮೋಮೀಟರ್, ಎಸ್ಪೆಷಲಿ ಇನ್ಸ್ಟ್ರುಮೆಂಟೇಷನ್ ಇದರಲ್ಲಿ ನಾನು ಅನಿಮೋಮೀಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮ್ಯಾನೋಮೀಟರ್ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದ ಮೂವಿಂಗ್ ಪಾರ್ಟ್ ಆಫ್ ಅ ಸೆಂಟ್ರಿಫ್ಯೂಗಲ್ ಪಂಪ್ ಈಸ್ ಕಾಲ್ಡ್ ಆಸ್ ಇಂಪೆಲ್ಲರ್, ವಾಲ್ಯೂಟ್, ಡಿಫ್ಯೂಸರ್, ಸಕ್ಷನ್ ನಾಸಲ್. With increase in gravitational force, the mass of the substance will be. So, gravitational force ಏನಾದರೂ ಜಾಸ್ತಿ ಆದರೆ mass of the substance ಏನಾಗುತ್ತೆ? Increases, decreases, remains constant, increase or decrease? 81st question ನೋಡಿ, acronym based question ಕೇಳಿದ್ದಾರೆ, which is an easy one. Straight away you can able to solve this. A cylinder in a hard disk is a collection of all the tracks on a single surface of the platter, corresponding sectors of all the platters, corresponding tracks on all the surfaces, collection of all sectors on all the surfaces ಅಂತ ಕೇಳಿದರೆ. ಕ್ಯಾಶ್ ಮೆಮೊರಿ ಅಂದರೆ ಏನು? ಇಲ್ಲಿ ನೋಡಿ, ಹಾರ್ಡ್ ಡಿಸ್ಕ್ ತೊಗೊಳೋ ಟೈಮಲ್ಲಿ TBನಲ್ಲಿ ತೊಗೊತೀರಾ, ಇನ್ ಟರ್ಮ್ಸ್ ಆಫ್ TB ಆರ್ GB ಮಿನಿಮಮ್ ತೊಗೊತೀರಾ. ರ್ಯಾಮ್ ತೊಗೊಳೋ ಟೈಮ್ನಲ್ಲೂ ನವ ಡೇಸ್ ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ GB ಒಂದೇ. ಬಟ್ ಕ್ಯಾಶ್ ಮೆಮೊರಿ ನಾವು ಪರ್ಚೇಸ್ ಮಾಡೋ ಟೈಮಲ್ಲಿ MBನಲ್ಲಿದ್ದರೆ ಸಾಕು, ಮೋರ್ ದೆನ್ ಎನಫ್. ಆಲ್ ದ ಟೆಂಪರರಿ ಥಿಂಗ್ಸ್ ನೋ ನೀಡ್ ಟು ಸ್ಟೋರ್ ಈವನ್ ಇನ್ ರ್ಯಾಮ್ ಆಲ್ಸೋ. ಕ್ಯಾಶ್ ಮೆಮೊರಿನಲ್ಲಿ ಸ್ಟೋರ್ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಸ್ಪೀಡ್ ಆಫ್ ಆಕ್ಸೆಸಿಂಗ್ ಈಸ್ ವೆರಿ ಮಚ್ ಫಾಸ್ಟರ್. ಕ್ಯಾಶ್ ಮೆಮೊರಿ ಈಸ್ ಇಂಟ್ರೊಡ್ಯೂಸ್ ಬಿಟ್ವೀನ್
ಪ್ರೈಮರಿ ಮೆಮೊರಿ ಅಂದರೆ ಯಾವುದೇ ಅದು ರ್ಯಾಮ್ ಮತ್ತು ರಾಮ್ ಅನ್ನೋದು ಪ್ರೈಮರಿ ಮೆಮೊರಿ. ಸಿ ಪಿ ಯು ಮೆಮೊರಿನ ಮೇನ್ ಮೆಮೊರಿ ಅಂತ ತಗೊಳ್ಳಿ. ಸೆಕೆಂಡ್ರಿ ಮೆಮೊರಿ ಅಂದರೆ ಏನು, ಹಾರ್ಡ್ ಡಿಸ್ಕ್ ತಗೊಳ್ಳಿ, ಫ್ಲಾಪಿ ಡಿಸ್ಕು, ರಾಮ್, ಇವೆಲ್ಲ ಏನಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಫಾರ್ ಯುವರ್ ಸೆಕೆಂಡ್ರಿ ಮೆಮೊರಿ. ಇವೆರಡರ ಮಧ್ಯೆ ಕ್ಯಾಶ್ ಇಡ್ತೀರಾ? ನೋ, ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲೇಸ್. ಸಿ ಪಿ ಯು ಆ್ಯಂಡ್ ಮೇನ್ ಮೆಮೊರಿ, ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಮೇನ್ ಮೆಮೊರಿ. ಮೇನ್ ಮೆಮೊರಿ ಮೀನ್ಸ್ ವಾಟ್? ಔಟ್ಸೈಡ್ ಮೆಮೊರಿ ಅಂತ ತಗೊಳ್ಳಿ, ರೈಟ್? ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲೇಸ್. We are going to place between the main memory. We are going to place between CPU and main memory. We are going to place between CPU and main memory. We are going to place between CPU ಈಸಿಯಾಗಿ ಫೆಚ್ ಮಾಡಬೇಕು, ಬಟ್ ಮೇನ್ ಮೆಮೊರಿಯಿಂದ ಫೆಚ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀರಿ, ವಿ ಆರ್ ಗೋಯಿಂಗ್ ಟು ಸ್ಟೋರ್ ದ ರಿಸಲ್ಟ್ಸ್ ಇನ್ ಕ್ಯಾಶ್ ಮೆಮೊರಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಪ್ರೈಮರಿ ಮೆಮೊರಿ ರ್ಯಾಮ್ನಲ್ಲೂ ನಾವು ಸ್ಟೋರ್ ಮಾಡೋದಿಲ್ಲ. ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇನ್ ಬಿಟ್ವೀನ್ ದ ರ್ಯಾಮ್ಗೂ ನಮಗೆ ದೂರ ಆಗುತ್ತೆ ಆಕ್ಸೆಸ್ ಮಾಡೋಕ್ಕೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇನ್ ಕ್ಯಾಶ್ ಮೆಮೊರಿ. ವಿ ಆರ್ ಗೋಯಿಂಗ್ ಟು ಪ್ಲೇಸ್ ಇನ್ ಕ್ಯಾಶ್ ಮೆಮೊರಿ. 84th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ. ದ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ದ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. GK ಕ್ವೆಶನ್. The device used for video games, flight simulator, training simulator and for controlling industrial robots is joystick. The URL, uniform resource locator, of a website is ಏನಂತ ಕೇಳಿದರೆ. ಸಿ ಮೇಲೆ ನೋಡಿ ಜಾಸ್ತಿ ಕ್ವಾಲಿಟಿ ಕ್ವೆಶನ್ಸ್ ಕೇಳಿಲ್ಲ, ಸಿ ಪ್ರೋಗ್ರಾಮಿಂಗ್ ಮೇಲೆ ಕೇಳೇ ಇಲ್ಲ, ಓನ್ಲಿ ಡೆಫಿನಿಷನ್ಸ್ ಕೇಳಿದರೆ. ದಟ್ ಮೀನ್ಸ್ ವಾಟ್? ನಾನ್ಸೆನ್ಸ್ ಪೇಪರ್ ಅಂತಲೇ ಹೇಳ್ಬೋದು. The World Wide Web, that is WWW, was invented by Tim Berners-Lee. Which of this can be done using an email? Share data only. So data ಮಾತ್ರನೇ ಶೇರ್ ಮಾಡ್ಬೋದಾ? ನೆಕ್ಸ್ಟ್ ಆಪ್ಷನ್ ಏನು? ಶೇರ್ ಆ್ಯಂಡ್ ವ್ಯಾಲಿಡೇಟ್ ಅಕೌಂಟ್ಸ್. ಶೇರ್, ವ್ಯಾಲಿಡೇಟ್, ಸೆಂಡ್ ಆರ್ ರಿಸೀವ್ ಇಮೇಲ್. Send or receive email only. We can share it, we can validate, send or receive email. ಎಲ್ಲದನ್ನು ನಾವು ಮಾಡ್ಬೋದು. 89th ಕ್ವೆಶನ್ ನೋಡಿ. ಇಂಟರ್ನೆಟ್ ಆಕ್ಸೆಸ್ ಬೈ ಟ್ರಾನ್ಸ್ಮಿಟಿಂಗ್ ಡಿಜಿಟಲ್ ಡೇಟಾ ಓವರ್ ದ ವೈರ್ಸ್ ಆಫ್ ಅ ಲೋಕಲ್ ಟೆಲಿಫೋನ್ ನೆಟ್ವರ್ಕ್ ಈಸ್ ಪ್ರೊವೈಡೆಡ್ ಬೈ ಲೀಸ್ ಲೈನ್, ಡಿಜಿಟಲ್ ಸಿಗ್ನಲ್ ಲೈನ್, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್, ಡಿಸ್ಟ್ರಿಬ್ಯೂಟೆಡ್ ಸಬ್ಸ್ಕ್ರೈಬರ್ ಲೈನ್. 90th ಕ್ವೆಶನ್ ನೋಡಿ. ವಿಚ್ ಟರ್ಮ್ ಐಡೆಂಟಿಫೈಸ್ ಅ ಸ್ಪೆಸಿಫೈ ಕಂಪ್ಯೂಟರ್ ಆನ್ ದ ವೆಬ್ ಆ್ಯಂಡ್ ದ ಮೇನ್ ಪೇಜ್ ಆಫ್ ದ ಎಂಟೈರ್ ಸೈಟ್? URL, ಡೊಮೈನ್ ನೇಮ್, ಹೈಪರ್ ಲಿಂಕ್, ವೆಬ್ಸೈಟ್ ಅಡ್ರೆಸ್. ಇದನ್ನು ಸಾಲ್ವ್ ಮಾಡಬೇಕಂತಂದರೆ ಗೋಡ್ಯಾಡಿದು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಅದೊಂದು ಸತಿ ನೋಡಿ, ಯು ವಿಲ್ ಬಿ ಹ್ಯಾವಿಂಗ್ ಅ ಫೇರ್ ಐಡಿಯಾ. The Right to Health, that is RTH 2022, the bill was passed in which of the state legislative assemblies in March 2023? Recent years ಕೇಳಿದ್ದಾರೆ GK ಪಾರ್ಟ್, ಅಥವಾ we can go for current affairs. 92nd ಕ್ವೆಶನ್ ನೋಡಿ. ದ ಇನಾಗ್ರಲ್ ಗೋವಿಂದ್ ಸ್ವರೂಪ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫ್ರಮ್ ಆಸ್ಟ್ರಾನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ, ದಟ್ ಈಸ್ ASI, was conferred recently to which of the following renowned astronomers of India? ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. 93rd ಕ್ವೆಶನ್ ಈಸ್ ಅಗೇನ್ ಅ GK ಪಾರ್ಟ್. GK ಪಾರ್ಟ್ ಅನ್ನೋದಕ್ಕಿಂತ ಕರೆಂಟ್ ಅಫೇರ್ಸ್ ಅಂತ ತಗೊಳ್ಳಿ. ಟು ಇಂಪ್ರೂವ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, Dauki land port was inaugurated in May 2023. It is situated in which of the following state? Situated in which of the following state? Ajaya Warrior 2023 is the joint military exercise. ನೋಡಿ, military exercise usually RRBsನಲ್ಲಿ ಜಾಸ್ತಿ ಕೇಳ್ತಾ ಇರ್ತಾರೆ, ಬಟ್ ಇದರಲ್ಲಿ ಕೇಳಿದ್ದಾರೆ, ಸ್ಟಾಟಿಕ್ ಪಾರ್ಟ್ ಕೇಳಿದ್ದಾರೆ, ಸಾರಿ ಕರೆಂಟ್ ಅಫೇರ್ಸ್ ಪಾರ್ಟ್ ಕೇಳಿದ್ದಾರೆ. Who is the first women pilot to fly Rafale fighter aircraft? ಫ್ರಾನ್ಸಿಂದ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದೇವೆ ರಫೇಲ್. ಸೊ ಇಟ್ ಈಸ್ ಲೆಫ್ಟಿನೆಂಟ್ ಶಿವಾಂಗಿ ಸಿಂಗ್. ಸೊ ಇವರು ಯಾವಾಗೇ ತೊಗೊಂಡ್ರು ಅಂತ ಹೇಳಿದ್ರೆ, ಚಾರ್ಜ್ಗೆ ಯಾವಾಗ ತೊಗೊಂಡ್ರು ಅಂತ ಹೇಳಿದ್ರೆ, ಶಿ ಹ್ಯಾಸ್ ಅಂಡರ್ಗಾನ್ ಟ್ರೈನಿಂಗ್ ಇನ್ 2020ನಲ್ಲಿ ಸೆಲೆಕ್ಷನ್ ಆದ. ನೇಮ್ ದ ಆಪರೇಷನ್ ಇನಿಷಿಯೇಟೆಡ್ ಬೈ ಇಂಡಿಯಾ ಟು ಎವ್ಯಾಕ್ಯುಯೇಟ್ ಇಟ್ಸ್ ಸಿಟಿಸನ್ ಫ್ರಮ್ unrest stricken Sudan in April 2023.
ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ, ಆಪರೇಷನ್ ದೇವಿ ಶಕ್ತಿ, ಆಪರೇಷನ್ ಶಾರ್ಕ್ ವಿನಾಶ್. Which one of the following pilgrim center or centers of Karnataka is or not selected under Prasad scheme of Union government? ಚಾಮುಂಡೇಶ್ವರಿ ಟೆಂಪಲ್ ಎಲ್ಲಿದೆ? ಮೈಸೂರಿನಲ್ಲಿ. ಮಂಜುನಾಥೇಶ್ವರ ಟೆಂಪಲ್ ಧರ್ಮಸ್ಥಳ, ಶ್ರೀ ಮಾಧ್ವ ಟೆಂಪಲ್ ಉಡುಪಿ, ಪಾಪ್ನಾಶ್ ಟೆಂಪಲ್ ಬೀದರ್, ಶ್ರೀ ರೇಣುಕಾ ಯಲ್ಲಮ್ಮ ಟೆಂಪಲ್ ಸೌದತ್ತಿ. Recently, India's largest helicopter manufacturing facility was inaugurated in Karnataka's Tumkuru, and it will be initially produce the LUH, expand LUH. ನೋಡಿ ಸಿಂಪಲ್ ಕ್ವಶನ್ ಕೇಳಿದ್ದಾರೆ. 30th ಕ್ವಶನ್ ನೋಡಿ, ಇಟ್ ಈಸ್ ಅಗೇನ್ ಕರೆಂಟ್ ಅಫೇರ್ಸ್ ಪಾರ್ಟ್. ವಾಟ್ ವಾಸ್ ದ ಥೀಮ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ವಾಟ್ ವಾಸ್ ದ ಥೀಮ್ ಆಫ್ 26th ನ್ಯಾಷನಲ್ ಯೂತ್ ಫೆಸ್ಟಿವಲ್ ವಿಚ್ ವಾಸ್ ಎಲ್ಡ್ ಅಟ್ ಹುಬ್ಬಳ್ಳಿ? ಏನು? ವಿಕಸಿತ್ ಯುವ, ವಿಕಸಿತ್ ಭಾರತ್ ಅಷ್ಟೇ. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ.